ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವಲೋಕದವರಿಗೆಲ್ಲರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೆಲ್ಲರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೆಲ್ಲರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದಾರಗಿರಿ ಮೊದಲಾದವಕ್ಕೆಲ್ಲವೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನ ದೇವ, ನಿಮಗೂ ಎನಗೂ ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು, ಬಸವಣ್ಣನೇ ದೇವರು. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಭಾಗದಲ್ಲಿ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿದಂತ ಮುರುಗೋಡದ ಮಹಾಂತ ಶಿವಯೋಗಿಗಳನ್ನ, ಅಥಣಿಯ ಮುರುಘರಾಜೇಂದ್ರ ಶಿವಯೋಗಿಗಳನ್ನ, ಧಾರವಾಡದ ಮೃತ್ಯುಂಜಯಪ್ಪಗಳನ್ನ, ಆ ಶಿವಪಥದಲ್ಲಿ ಸಾಗಿ ಬಂದಂತ ಎಲ್ಲ ಶಿವಯೋಗಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಶಿವಯೋಗ ಸಾಧನಾ ಪಥದ ಕಮ್ಮಟದ 3ನೇ ಅನುಭವ ಗೋಷ್ಠಿ ಮಧ್ಯಾಹ್ನದ ಗೋಷ್ಠಿಗೆ, ಈ ಗೋಷ್ಠಿಯ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದಂತ ತ್ರಿಮೂರ್ತಿ ವೈದ್ಯ ಬ್ರಹ್ಮರನ್ನ ಎನ್ನ ಹೃದಯ ಮಂದಿರದಿಂದ ಶರಣಾರ್ಥಿಗಳನ್ನ ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತ ಎಲ್ಲ ಶರಣರಲ್ಲಿ, ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ, ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ, ಈ ಒಂದು ಯೋಗ ಪರಂಪರೆ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳಷ್ಟು ಪ್ರಾಚೀನವಾದಂಥದ್ದು. ಆದಿಯೋಗಿಯ ಧ್ಯಾನ ಯೋಗದಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ಯೋಗಗಳು ಭಾರತದಲ್ಲಿ ಪರಿಚಯ ಆಗ್ತಾ ಬಂದಿದ್ದಾವ. ಅದರಲ್ಲಿ ಪ್ರಮುಖವಾಗಿ ಎಲ್ಲ ಧರ್ಮಗಳಲ್ಲೂ ಒಂದೊಂದು ಯೋಗಗಳು ಆ ಧರ್ಮದ ಪ್ರವಾದಿಗಳು ಬೋಧಿಸ್ತಾ ಬಂದಾರ. ಆದಿಯೋಗಿ ಶಿವನ ಒಂದು ಧ್ಯಾನ ಯೋಗದಿಂದ ಹಿಡಿದು ಕಾಲಾನಂತರ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗವನ್ನ, ಅದಾದ ನಂತರ ಗೌತಮ ಬೌದ್ಧರ ಧ್ಯಾನ ವಿಪස්සನಾ ಯೋಗವನ್ನ, ಜೈನರ ಯೋಗವನ್ನ, ಇಸ್ಲಾಮರ ನಮಾಜನ್ನ, ಇವೆಲ್ಲವೂ ಬಸವ ಯುಗದ ಪೂರ್ವದಲ್ಲಿ ಇದ್ದಂತ ಯೋಗಗಳು ಪ್ರಚಲಿತ ಇದ್ದು, ಇವೆಲ್ಲ ಯೋಗವನ್ನ ಮೀರಿ ಶರಣರು ನಮಗೆ 12ನೇ ಶತಮಾನದಲ್ಲಿ ಒಂದು ಹೊಸ ಯೋಗವನ್ನ ಪರಿಚಯ ಮಾಡಿಕೊಟ್ರು, ನಮಗೆಲ್ಲರಿಗೂ ಕರುಣಿಸಿದರು. ಆ ಒಂದು ಶಿವಯೋಗದ ಪರಿಚಯವನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ದಯಾನಂದ ನೂಲಿಯಪ್ಪ ಅವರು ನಮಗೆ PPTಯ ಮುಖಾಂತರ ವೈದ್ಯ ವಿಜ್ಞಾನದ ಆಧಾರದಲ್ಲಿ ನಮಗೆಲ್ಲರಿಗೂ ಉಣಬಡಿಸಲಿದ್ದಾರೆ. ಅದನ್ನು ನಾವೆಲ್ಲರೂ ಆ ಒಂದು ಅನುಭವವನ್ನ ಕೇಳೋಣ. ಅದೇ ರೀತಿ ಆ ಕಾಲದಿಂದ ಇವತ್ತಿನವರೆಗೂ ಯೋಗ ಪರಂಪರೆ ಹೇಗೆ ಬಂತು ಅನ್ನೋದನ್ನು ಕೂಡ ಅವರು PPTಯ ಮುಖಾಂತರ ತಮಗೆ ನೀಡಲಿದ್ದಾರೆ. ಈ ಒಂದು ಯುಗಮಾನದಲ್ಲಿ ಈ ಯೋಗ ಅನ್ನುವಂಥ ಶಬ್ದವನ್ನೇ ಹಿಡಿಕೊಂಡು ಅನೇಕ ಆನ್ಲೈನ್ ವಂಚಕರು ಏನ್ ಮಾಡಕತ್ತಾರ ಅಂತಂದ್ರ ಒಂದು ಬಿಸಿನೆಸ್ ಮಾಡ್ಕೊಳಕತ್ತಾರ. ಆ ಬಿಸಿನೆಸ್ಸಿಗೆ ಅತಿ ಹೆಚ್ಚು ಬಲಿ ಯಾರಾಗ್ಯಾರ ಅಂತಂದ್ರ ನಮ್ಮ ಲಿಂಗಾಯತರೇ ಬಲಿಯಾಗ್ಯಾರ. ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಬೆಳಕನ್ನ ನೀಡಬಲ್ಲಂತ ನಮ್ಮ ಶರಣರ ಶಿವಯೋಗವನ್ನ ಮರೆಮಾಚಿ ಅದರ ಅನುಕರಣೆಯಾಗಂತ ಇನ್ನೊಂದು ತಮ್ಮ ಹೆಸರುಗಳನ್ನು ಕೊಟ್ಟುಕೊಂಡು ಹೊಸ ಹೆಸರುಗಳನ್ನು ಕಟ್ಟಿಕೊಂಡು ಯೋಗವನ್ನ ಆನ್ಲೈನ್ ಒಳಗೆ ನಿಮಗೆ ಕಲಿಸಿಕೊಡ್ತೀವಿ, ನಿಮಗೆ ಯೋಗವನ್ನ ತಿಳಿಸಿಕೊಡ್ತೀವಿ, ನಿಮ್ಗೆ ಕುಂಡಲಿನಿ ಯೋಗವನ್ನ ಜಾಗೃತಿ ಮಾಡ್ತೀವಿ ಅಂತೇಳಿ ಒಂದು ವಂಚನೆಯ ಜಾಲವೇ ಆನ್ಲೈನ್ ವ್ಯವಸ್ಥೆಯಲ್ಲಿ, ಅಂತರ್ಜಾಲದ ವ್ಯವಸ್ಥೆಯಲ್ಲಿ ಇವತ್ತು ನಡೀತಾ ಇದೆ. ಈ ಎಲ್ಲ ಅಂತರ್ಜಾಲದ ವ್ಯವಸ್ಥೆಗೆ ಅತಿ ಹೆಚ್ಚು ಬಲಿಯಾದಂತವ್ರು ಯಾವ್ದಿದ್ರು ಅದು ನಮ್ಮ ಲಿಂಗಾಯತರೇ. ಯಾಕೆ ನಮ್ಮ ಲಿಂಗಾಯತರಿಗೆ ಈ ಪರಿಸ್ಥಿತಿ ಬಂತು? ಯಾಕೆ ಬಂತು? ಶರಣರು 12ನೇ ಶತಮಾನದಲ್ಲಿ ಈ ಯೋಗವನ್ನ ಪರಿಚಯ ಮಾಡಿಕೊಟ್ಟು ಅನೇಕ ಜನರನ್ನ ಲಿಂಗಧಾರಿಗಳನ್ನಾಗಿ, ಲಿಂಗವಂತರನ್ನಾಗಿ ಮಾಡಿದರು ಆ ಕಾಲಕ್ಕೆ 12ನೇ ಶತಮಾನದಲ್ಲಿ. ಆದ್ರೆ ನಾವು ಇವತ್ತು ಆ 12ನೇ ಶತಮಾನದಲ್ಲಿ ಶರಣರು ಎಷ್ಟು ಜನರನ್ನ ಲಿಂಗಾಯತರನ್ನ ಮಾಡಿದ್ರು ಅಷ್ಟೇ ಅದಾವ, ಇನ್ನೂ ಕಡಿಮೆ ಆಗ್ಯಾರ. ಯಾರು ಹೊಸದಾಗಿ ಯಾರು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಬಂದದ. ಯಾಕೆ ಮಾಡಿಲ್ಲ ಅಂತಂದ್ರೆ ಆ ಶರಣರು ಕಂಡಂತ ಶಿವಯೋಗವನ್ನ ಜನಮಾನಸಕ್ಕ ತಲುಪಿಸಲು ನಾವೆಲ್ಲ ಬಹಳಷ್ಟು ವಿಫಲರಾಗಿವೆ. ಜನಮಾನಸದಲ್ಲಿ ತಲುಪಲೇ ಇಲ್ಲ. ಇದನ್ನ ಗೌಣವಾಗಿ ಕೆಲವೊಂದಷ್ಟು ಮಂದಿ ಇಟ್ಟರು, ಕೆಲವೊಂದಷ್ಟು ಮಂದಿ ತಮ್ಮ ಸ್ವಹಿತಾಸಕ್ತಿಗಾಗಿ ಇದನ್ನ ಮರೆಮಾಚಿದರು. ಏನೇನೋ ಕಾರಣಾಂತರಗಳಿಂದ ಈ ಶಿವಯೋಗ ಮುಚ್ಚುತ್ತಾ ಬಂದು ನಿಂತು. ಈ ಕಾರಣಕ್ಕಾಗಿ ಇವತ್ತು ಲಿಂಗಾಯತರಲ್ಲಿ ಅನೇಕ ನಮ್ಮ ಲಿಂಗಾಯತರ ಅನುಯಾಯಿಗಳು ಬೇರೆ ಬೇರೆ ಹೊಸ ಯೋಗಗಳ ಕಡೆ ಮುಖ ಮಾಡಕತ್ತ. ನೀವು ನೋಡ್ತಿರಬಹುದ್ರಿ, ಈಗ ರವಿಶಂಕರ್ ಗುರುಜಿ ಅವರ ಸುದರ್ಶನ ಯೋಗ ಅಂತ ಬರ್ತದೆ, ಅದಕ್ಕೂ ಚಂದಾದವರು ನಮ್ಮ ಲಿಂಗಾಯತರಿ.
ಆನಂತರ ಆದಿಯೋಗ ಅಂತೇಳಿ ಏನ್ ನಮ್ಮ ಜಗ್ಗಿ ವಾಸುದೇವ್ ಅನ್ನುವಂತ ಒಬ್ಬರ ಸಾಧಕರು ಮಾಡತ್ತಾರಲ್ಲ, ಅದಕ್ಕೂ ಕೂಡ ಲಿಂಗಾಯತರು ಅತಿ ಹೆಚ್ಚು ಚಂದಾದಾರರಾಗ್ಯಾರ. ಯಾಕೆ ಚಂದಾದಾರರಾಗ್ಯಾರ ಅಂತಂದ್ರೆ ನಮ್ಮ ಯೋಗದ ಪರಿಚಯ ನಮ್ಮೆಲ್ಲ ಲಿಂಗಾಯತರಿಗೆ ಇವತ್ತಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ದಯಾನಂದ ನೂಲಿಯಪ್ಪ ಅವರಂತವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ನಮ್ಮೆಲ್ಲ ಜನರಿಗೆ ಯೋಗದ ಪರಿಚಯನ್ನ, ಯೋಗ ಪರಂಪರೆ ಹೇಗೆ ಬಂತು, ಯೋಗವನ್ನ ಹೇಗೆ ಮಾಡಬೇಕು, ಯೋಗ ಅಂತಂದ್ರೆ ಏನು, ಯೋಗವನ್ನ ಶಿವಯೋಗಕ್ಕ ವ್ಯತ್ಯಾಸ ಏನು, ಆನಂತರ ಶರಣರು ಕಂಡಂತ ಶಿವಯೋಗ ಹೇಗಿತ್ತು ಅನ್ನೋದನ್ನ, ಲಿಂಗಾಂಗ ಯೋಗ ಅಂದ್ರೆ ಏನು ಅನ್ನೋದನ್ನ ಸವಿಸ್ತಾರವಾಗಿ ನಮಗ ಕರುಣಿಸಲಿದ್ದಾರೆ. ಅವರಿಗೆ ಕರುಣಿಸಲು ಅವಕಾಶವನ್ನ ಮಾಡಿಕೊಡೋಣ. ಈ ಒಂದು ಸಂದರ್ಭದಲ್ಲಿ ಪ್ರಾಸ್ತಾವಿಕವಾದಂತ ನುಡಿಗಳನ್ನ ಹೇಳಲು ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜಯ ಬಸವ. ವಿಶಿಷ್ಟವಾದ ಯೋಗ ಒಂದೊಂದು ಚಕ್ರಕ್ಕೆ 15,000 ರೂಪಾಯಿ ಐತಿ. ಒಂದೊಂದು ಚಕ್ರ ಧ್ಯಾನ ಮಾಡ್ಸಾಕ 15,000 ರೂಪಾಯಿ ಇದೆ. ಮಲ್ಲೂರ್ ಒಳಗ ನಾವು ಊಟ ಮಾಡಿಸಿ ಹೌದಿಲ್ಲ? ಅದಕ್ಕ ನಮ್ಮ ಎಲ್ಲಿಂದ ಬರಾಕರು ಮೈಸೂರು, ಬೆಂಗಳೂರು, ಎಲ್ಲಕ್ಕೂ ನಾವು ಬೆಂಗಳೂರಿಗೆ ಹೋಗ್ತೀವಿ. ಬೆಂಗಳೂರಿಂದ ಮಲ್ಲೂರಿಗೆ ಬರ್ತಾರಂದ್ರೆ ಎಷ್ಟು ಶರಣರ ಒಂದು ಇದು. ಅದಕ್ಕ ವಿಷಯಕ್ಕೆ ಹೋಗೋಣ. ಯೋಗ ಪರಂಪರೆ ಮತ್ತು ಶಿವಯೋಗದ ಆಯಾಮಗಳು ಅಂತ ಹೇಳಿ. ಯೋಗ ಅಂದ್ರೆ ಇವೇನಂತೀರಿ, ಈಗ ಹುಡುಗ ಹುಡುಗಿ ಯೋಗಾಯೋಗ ಕೂಡಿ ಬಂದೈತಿ. ಅದಕ್ಕೆ ಈಗ ಆಗತ್ತದ. ಯೋಗ ಅಂದ್ರೆ ಏನಂದ್ರೆ ಯೂಚ್ ಅಂದ್ರೆ ಸಂಸ್ಕೃತ ಪದ. ಅದು ಸಂಗತ, ಬ್ರಿಟಿಷು, ಕೂಡುವಿಕೆ, ಕೂಡೋದು. ಯೋಗ ಅಂದ್ರೆ ಕೂಡೋದು ಅಂದ್ರೆ ಸಂಯೋಗ ಅಂತಾನು ಅಂತ. ಪತಂಜಲಿ ಅಂತ ಒಬ್ಬ ಋಷಿ ಇದ್ದಾನೆ ಒಂದು ಕಾಲ. ಅದು ಪುರಾಣ ಕಥೆ ಹೇಳ್ಬೇಕಂದ್ರೆ ಯಾರಿಗೋ ಮಕ್ಕಳಿಗೆ ಆಕಿ ತಪಸ್ ಮಾಡ್ತಾರೆ, ಆಕಿ ಒಬ್ಬಸಿಯಾಗ ಪತಂಜಲಿ ಹುಡ್ತಾರೆ. ಕಥೆ ಸಾಕಷ್ಟು ಇರ್ತಾವಲ್ಲ. ಕರ್ಮ ಹೆಂಗೆ ಕಿವ್ಯಾಗ ಹುಟ್ಟಿಲ್ಲ, ಒಬ್ಬಸಿಯಾಗಿ ಪತಂಜಲಿ ಮಹರ್ಷಿ ಹುಟ್ಟಿದಾಗ ಹೇಳ್ತಾರೆ ಅಂಜಲಿ ಅವ್ರು ಹುಟ್ಟಿದಾರಂತ ಪತಂಜಲಿ ಅಂತ ಏನ್ ಹೆಸರು. ಅವ ಇದನ್ನ ಕಲಿಸ್ಬೇಕು ಯೋಗ ಅಂತಂದಾಗ ಅವ ಏನ್ ಹೇಳಿದಂತ, ಈಗೆಲ್ಲ ಮನೆಗೆ ಕೂಡ್ಬೇಕು, ನಾ ಕಲಿಸ್ತೇನೆ. ನಡುವ ದೊಡ್ಡ ಪರದೆ ಇರಬೇಕು, ನನ್ನ ನೀವು ನೋಡಬಾರ್ದು, ನೀವು ನಾನು ನೋಡಬಾರ್ದು. ಅವಾಗ ಹೆಂಗ ಆಸನಗಳು ಕಲಿಸಿದ್ರ ಆ ಪರದೆ ಏನಾಗಿತ್ತು ನಮ್ಗೆ ಗೊತ್ತಿಲ್ಲ. ಹೇಳ್ತಾರ ಪತಂಜಲಿ ಯೋಗ. ಪತಂಜಲಿ ಅವ್ರದ್ದು ಅವ್ರು ಏನ್ ಮಾಡಿದ್ರು, ಹಠ ಯೋಗ, ಲಯ ಯೋಗ, ಮಂತ್ರ ಯೋಗ, ರಾಜಯೋಗ, ಸಂಜೆ 6 ಒಂದು ಯೋಗ. ಆ ಯೋಗ, ಈ ಯೋಗ, ಈ ಯೋಗ, ಆ ಯೋಗ. ನಮಗಿರೋದು ಒಂದೇ ಯೋಗ, ಯಾವುದು? ಶಿವಯೋಗ. ಈಗ ಹೇಳಿ ಅದಕ್ಕೆ ಇದು ನಾ ಏನ್ ಹೇಳ್ತೇನಿಲ್ಲ, ಸುಮ್ಮನೆ ಅನ್ಕೊಂಡು ಪರಿಚಯ ಇದನ್ನೇ ಹಿಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಅದನ್ನ ನೋಡ್ಕೊಳ್ಳೋದು ನಮಗೇನೆ, ಅದ್ರಾಗ ನಾವು ಕೊಡೋದು ರೀತಿಗಳನ್ನ ಹೇಳೋದು. ಶರೀರ ಶುದ್ಧಿಯಾಗಲು ರಾಜಯೋಗ, ಹಠಯೋಗವಂತ ಇದೆ. ಮನಸ್ಸಿನ ಶುದ್ಧಿಯು ಮಂತ್ರಯೋಗದಿಂದ ಆಗ್ಬೋದು ಅಂತ ಹೇಳಿ. ಯೋಗಗಳ ಸಾಧನೆಯಿಂದ ಜೀವನವೇ ಶುದ್ಧಿಯಾಗುವುದಂತ ಅವರು ಹೇಳ್ತಾರೆ. 2ರಿಂದ 5ನೇ ಶತಮಾನದಲ್ಲಿ ಇದ್ದಿರಬಹುದು. ಅಂದ್ರೆ ಕಾಲಘಟ್ಟ ಗೊತ್ತಿಲ್ಲ ನಮ್ಗೆ, ಯಾವಾಗ ಹುಟ್ಟಿದ, ಅವ್ವ ಅಪ್ಪನ ಹೆಸರೇನ, ಯಾವಾಗ ಹುಟ್ಟಿದ, ಈ ಪತಂಜಲಿ ಮಹರ್ಷಿ ಪತಂಜಲಿ ಯೋಗ ಅಂತಾರಲ್ಲ, ಅವನ ಬಗ್ಗೆ ಏನು ಇತಿಹಾಸ ಗೊತ್ತಿಲ್ಲ. ಯಾವಾಗ ಹುಟ್ಟಿದ ಏನು ಗೊತ್ತಿಲ್ಲ. ಅದಕ್ಕ ನಾವು ನೆಟ್ನ್ಯಾಗ ನೋಡಿದ್ರೆ ಅವನ ಕಾಲ ನಿಮ್ಗೆ ಬೇಕಾದ್ರೆ 2ರಿಂದ 5ನೇ ಶತಮಾನದಲ್ಲಿ ಯಾವ ಬೇಕಾದ್ರು ಅವನಿಗೆ ಯಾವಾಗ ಹುಟ್ಟಾಗ ಗೊತ್ತಿಲ್ಲ. ಸಂಸ್ಕೃತ ವ್ಯಾಕರಣ ಅವನು ಒಂದು 2-3 ಐವದವರಿಗೆ ಅಪಾರ್ಟ್ ಫ್ರಮ್ ಯೋಗಗಳನ್ನ ನಮ್ಮ ಸಂಸ್ಕೃತ ಪುಸ್ತಕಗಳನ್ನು ಬರ್ತಾನೆ. ಅದು ಅಲ್ಲದೆ 196 ಯೋಗ ಎಲ್ಲ ಸಂಸ್ಕೃತ ಒಳಗದವ. ಕುಂಡಲಿನಿ ಯೋಗದ ಬಗ್ಗೆ ಅವ ಬರ್ತಾನೆ. ಅದೇ ಕಡೆ ಇವ್ರು ಹೇಳಿದಾಗ ಪ್ರಾಸ್ತಾವಿಕ ಭಾಷಣದಾಗ ಹೇಳಿದಾಗ, ಯಾರು ಕುಂಡಲಿನಿ ಯೋಗ ಕಲಿಸ್ತಾರೆ ಅವ್ರು ದುಡ್ಡು ತಗೊಳ್ತಾರಲ್ಲ, ಅದು ನಷ್ಟ. ಇದು ಸತ್ಯವಾದ ಮಾತು. ಯಾರು ಕುಂಡಲಿನಿ ಯೋಗ ಕಲಿಸ್ತಾರೋ ಅವ್ರೇನಾದ್ರೂ ದುಡ್ಡು ತಗೊಂಡ್ರು, ಫೀಸ್ ತಗೊಂಡ್ರು, ಅವ್ರು ಕೊಟ್ಟವ್ರಿಗೂ ಬರೋದಿಲ್ಲ, ಇವ್ರು ಹೇಳೋರಿಗೂ ಬರೋದಿಲ್ಲ ಅಂತದ್ದು ಅನುಭವ ಬರ್ತಾನೆ. ಎರಡು ಪತಂಜಲಿ ಇದೆಲ್ಲ ನೋಡ್ರಿ. ಪತಂಜಲಿ ಯೋಗ ಸೂತ್ರ ಆಗ ಬರ್ತದೆ. ಭಗವದ್ಗೀತಾಗ
ಕೃಷ್ಣ ಅರ್ಜುನ್ ವೇದ ಅಂತ ಬರ್ತದೆ. ಹಾಗೇನೆ ಯಾಜ್ಞವಲ್ಕ ಬರ್ತಾನೆ, ವಸಿಷ್ಠ ಮಹರ್ಷಿ ಅಂತ ಬರ್ತಾನೆ. ಯೋಗದ ಬಗ್ಗೆ ವಿವಿಧ ಪ್ರಕಾರವಾಗಿ ಅವ್ರು ಹೇಳ್ತಾ ಹೋಗ್ತಾರೆ. ಏನೇ ಹೇಳ್ರಿ, ಯೋಗ ಅಂದ್ರೆ ಏನಂದ್ರೆ ನಮ್ಮ ಶರಣರು ಅದನ್ನು ಹೋಗ್ತಾರೆ. ಮನಸ್ಸು ಒಂದ್ ಕಡೆ ನಿಲ್ಲಿಸ್ಬೇಕು. ಈಗ ನೀವೆಲ್ಲರೂ ನನ್ನ ಕಡೆ ನೋಡಾಕತ್ತೀರಿ, ಕೆಲವರು ನೋಡಾಕತ್ತೀರಿ, ನೋಡಾಕತ್ತೀರಿ ಅಂದ್ರೆ ಏನದ್ರ ಅರ್ಥ? ನನ್ನ ಕಡೆ ಲಕ್ಷ್ಯ ಇಲ್ಲ ಅಂತ ನೋಡ್ತಿರ್ತೀರಿ ನೀವು. ನನಗೆ ಗೊತ್ತಿದೆ ನೀವು ನಿನ್ನ ನೋಡಾಕತ್ತೀರ. ಯಾಕೆ ಹೇಳ್ರಿ? ಅಲ್ಲಿ ದರ್ಶನ ಆಫ್ ಆಗೈತೆ ಇಲ್ಲೋ, ಲೈಟ್ ಬಂದವೋ ಇಲ್ಲೋ, ಟ್ಯಾಂಕ್ ಬಂದ್ ಮಾಡಿದಾರ ಇಲ್ಲೋ, ಏನೇನೋ ವಿಚಾರ. ಅದು ಮನಸ್ಸು ಯಾವಾಗ್ಲೂ ಹಿಂಗ ಕೂಡಿಸ್ಕೊಡೋದಿಲ್ಲ. ಅದಕ್ಕ ಪತಂಜಲಿ ಹಿಡ್ಕೊಂಡು ನಮ್ ಶರಣ ಏನ್ ಹೇಳಿದ್ರು? ಮನ ಮನ ಮನ. ಈಗ ಒಂದ್ ಕೈಯಾಗ ಹಿಂಗ ಹಿಡ್ಕೊಂಡು ಸುದ ನಿಮ್ ಮನಸ್ಸ ಆ ಕಡೆ ಈ ಕಡೆ ಓಡಾಡಕತ್ತಿದ್ರೆ ಯಾರು ಯಾವ ಶುರು ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ಯೋಗದ ಮೊದಲೇ ಗುರಿ ಏನಂದ್ರೆ ಮನಸ್ಸನ್ನ ನಿಲ್ಲಿಸ್ಬೇಕು. ಏನ್ ನಿಲ್ಸೋದು? ಒಂದ್ ಊಟ ತಗೊಂಡ್ ಕಟ್ಟಾಗಿ ಬರ್ತೈತೆ ಇಲ್ಲ, ಅದೇ ಯಾರು ಇಂಥ ತನಕ ನಿಲ್ಸಿಲ್ಲ. ಅದ ಒಬ್ಬರು ಪ್ರಶ್ನೆ ಕೇಳಿದ್ರು, ಅವ್ರಿಗೆ ಯಾಕೆ ಕ್ಯಾನ್ಸರ್ ಬರುತ್ತೆ, ಇವ್ರಿಗೆ ಯಾಕೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ, ಎಲ್ಲಿ ತನಕ ಲಿಂಗದೊಳಗೆ ನಮ್ಮ ಮನಸ್ಸು ನಿಲ್ಲುವುದಿಲ್ಲ ಅಲ್ಲಿ ತನಕ ಆಗೋದಿಲ್ಲ. ಅದಕ್ಕೆ ನೀವು ಲಿಂಗ ಪೂಜೆ ಮಾಡ್ಕೊಳ್ಳೋವಾಗ ಅಲ್ಲೇ ಇರಬೇಕು ಮನಸ್ಸಿನ ಹೊರತಾಗಿ ಬೇರೆ ಕಡೆ ಓಡಾಡಿತ್ತಂದ್ರೆ ಅದು ಶಿವಯೋಗ ಅಲ್ಲ. ನಿಮ್ಗೆ ಹಂಗ ಟೈಮ್ ಇಲ್ಲದ್ರೆ ನೀವು ವರ್ಷನದು ಹಚ್ಚಿಲ್ಲ ಕೂಡ ಹೋಗ್ಬೇಕು, ಅದು ಆಗುದಿಲ್ಲ. ಅದಕ್ಕ ಏನಂದ್ರೆ ಪತಂಜಲಿ ಮಹರ್ಷಿ ಏನ್ ಹೇಳಿದ್ರು? ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂದ್ರೆ ಮನಸ್ಸಿನ ಚಂಚಲತೆಯನ್ನ ನಿಲ್ಲಿಸಬೇಕು. ಭಗವದ್ಗೀತೆಯವರು ಅದನ್ನ ಹೇಳಿದ್ರು, ಯೋಗ ವಶಿಷ್ಠರಾಗೂ ಅದನ್ನ ಹೇಳಿದ್ರು, ಕಠೋಪನಿಷತ್ತರ ಅದನ್ನ ಶಿವಯೋಗದೊಳಗ ಅಲ್ಲಮ ಪ್ರಭುದೇವರು ಸಹ ಅದನ್ನ ಹೇಳಿದ್ರು. ಯಾವ ವಚನ ಹೇಳಿದ್ರಿ? ಯಾಕೆ ಹೇಳ್ತೀರಿ? ಸುತ್ತಿ ಸುತ್ತಿ ಬಂದರಿಲ್ಲ. ಯಾಕಂದ್ರೆ ನಮ್ಮ ಸ್ವಾನುಭವದ ನೆಲೆ ಅಂದ್ರೆ ವಚನ ಸಂಪುಟ ಜ್ಞಾನರು ಹೇಳಿದ ತಕ್ಷಣ ಸುವರ್ಣ ಒಂದಲ್ಲ 10 ವಚನ. ಅಗ್ನಿಯ ಸುಡುವಲ್ಲಿ ಯೋಗದ ನೀವೆತ್ತ ಬಂದಿರೋ. ಹೀಗಾಗಿ ಚತುಷ್ಟಯಗಳು ಯಾವ್ರಿ? ಚಿತ್ತ, ಬುದ್ಧಿ, ಇವೆಲ್ಲ ಅವ ನಮ್ಮ ಯೋಗದೊಳಗ ನಿಲ್ಲಿಸಬೇಕು. ಇದ್ರ ಮೇಲೆ ನಿಯಂತ್ರಣ ಮಾಡ್ಬೇಕನ್ನೋದನ್ನ ಯೋಗ ಹೇಳ್ತಾ ಇದೆ. ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು. ಚಿತ್ತ, ಬುದ್ಧಿ, ಮನಸ್ಸು ಮತ್ತು ಅಹಂಕಾರ. ಆಗಲೇ ನಮ್ಮ ಹಿಂದಿನ ಸೆಷನ್ದಾಗ ನಮ್ಮ ರುದ್ರಪ್ಪನ ಶರಣರು ಅಹಂಕಾರದ ಬಗ್ಗೆ ಈಗ ನೋಡಿ, ನಾವು ದೊಡ್ಡ ಸರ್ಜನ್, ನಾ ಇದು ಹಾಗೆ ಹೀಗೆ ಅಂತ ಅನ್ಕೊಂಡ್ರೆ ಅದು ಅದು ಎಲ್ಲ ಭಾವನೆಗಳನ್ನು ಬಿಟ್ಟ ಇಲ್ಲಿ ಅದಕ್ಕೆ ತಾನಾವು ನನ್ನ ಬಾಯಿಯಿಂದ ನುಡಿಗಳು ಬಸರು ನುಡಿಗಳು ಆ ಅಹಮಿಕೆಯನ್ನ ನಿದ್ರೆ ಅಲ್ಲ. ನೀವು ಅಷ್ಟೇ, ನನ್ನ ಹೆಸರು ಅದು, ನಾ ಅಲ್ಲಿ ಬಂದೆ, ನಾ ಹಂಗೆ ಏನೂ ಇಲ್ಲ. ಇಲ್ಲಿ ಮಲ್ಲೂರಿನ ಸಭಾಮಂಡಲದೊಳಗೆ ಎಲ್ಲ ನಾವೇನು ಅಹಂಕಾರವನ್ನು ಬಿಟ್ಟಿದ್ದೀವಿ. ನಾವೆಲ್ಲ ಇಲ್ಲಿ ಯೋಗಿಗಳೇ ಇಲ್ಲ, ಶಿವಯೋಗಿಗಳೇ ಹೌದಿಲ್ಲ. ಅದಕ್ಕೆ ಈ 4 ಏನಂದ್ರೆ ಇದರಲ್ಲಿ ಮೊದಲು ಏನಂದ್ರೆ ನೋಡ್ರಿ, ಅಹಂಕಾರ ಇಲ್ಲ ಅಂದ ತಕ್ಷಣ ಮನಸ್ಸು, ಬುದ್ಧಿ, ಚಿತ್ತಗಳೆಲ್ಲ ನಿಯಂತ್ರಣ. ಎಲ್ಲಿ ತನಕ ನೀವು ಅಹಂಕಾರವನ್ನು ಬಿಡೋದಿಲ್ವೋ ಅಲ್ಲಿ ತನಕ ನಿಮ್ ಮನಸ್ಸಾಗಲಿ, ನಿಮ್ ಬುದ್ಧಿ ಆಗಲಿ, ನಿಮ್ ಚಿತ್ತ ಆಗಲಿ ನಿಯಂತ್ರಣ ಬರೋದಿಲ್ಲ. ಅಹಂಕಾರ ಬಿಡುದಷ್ಟು ಸುಲಭ ಅಲ್ರಿ. ನಾ ಬಿಟ್ಟೇನ್ರಿ ಅನ್ನಂಗ ಅಲ್ಲ, ಬೇರೆ ಏನೋ ಬಿಟ್ಟೇನೆ ಅಹಂಕಾರ ಬಿಡಕ್ ಹೆಚ್ಚಿಗೆ ನಮ್ಮನ್ನ ಹೆರುತ್ತೇವೆ. ಈಗ ಯಾರೋ ನನ್ನ ಕಾಲು ಬಿಡು ಬಿಡ್ತೇನೇನ್ರಿ ನಾವು? ಯಾಕೋ ಹೌದಿಲ್ಲ, ಅದು ಹಂಗಿರ್ತದ. ಅದಕ್ಕ ಟೈಪ್ಸ್ ಆಫ್ ಯೋಗ, ಯೋಗದಾಗ ಆಗಲೇ ಹೇಳಿದ ಕುಂಡಲಿನಿ ಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮ ಯೋಗ, ಸಾಂಖ್ಯ ಯೋಗ, ಅನೇಕ ಯೋಗಗಳು ಬಂದುರಿ. 72,000 ನಾಡಿಗಳನ್ನ ಅವ್ರು ಹೇಳ್ತಾರೆ. ಯಾರು ನಮ್ಮ ಇವನ್ನ ವೈದ್ಯ ಸಂಗಣ ಕೂಡ ಅನೇಕ ನಾಡಿಗಳನ್ನ ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಇಡಾ ನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಇವೆಲ್ಲ ಬರ್ತಾವ. ನಮ್ಮ ಯೋಗದೊಳಗೂ ಅದು ಬರ್ತದೆ. ಅದಕ್ಕ ಅಲ್ಲಮ ಪ್ರಭುದೇವರು ಏನ್ ಹೇಳಿದ್ರು ಅಂದ್ರೆ, ಅಂಗದ ಕೊನೆಯ ಮೇಲನ ಕೋಲನ ಕೊಂಬಿಗೆ ಹಾರಿತ್ತು, ಅಯ್ಯಾಯ್ದು ಸೋಟಿಗ ಕೈಯ ನೀಡಲು ಮೈಯೆಲ್ಲವನ್ನೂ ನುಂಗಿತ್ತು, ವೈಯನೆ ಕರೆದರೆ ಮುಂದೆ ನಿಂತಿತ್ತು, ಮೈಯಾಂತರೇ ಬಯಲಾಯಿತು ಗುಹೇಶ್ವರ. ಮನಸ್ಸರಿ
ಈ ವಚನ ಏನ್ ಹೇಳತ್ತದ ಅಂದ್ರ ಮನಸ್ಸ. ಹಾಗೇನೆ ತಾಯಿ ಏನ್ ಹೇಳಿದ್ರು, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಉಳಿದೊಂದು ಮನ. ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭಾವ ಉಂಟೆ ಚೆನ್ನವಲ್ಲಿ ಕಾರಣ ಅಂದ್ರೆ ಏನಂದ್ರ ನನ್ನ ಮನಸ್ಸು ಆ ಲಿಂಗದೊಳಗ ಆಗಬೇಕು ಅಂತ. ಅದಕ್ಕೆ ಪ್ರಭುದೇವರು ಏನಂದ್ರು, ಅಂಗದ ಮೇಲಿರುವ ಕೋಡಗ. ಕೋಡಗ ಅಂದ್ರೆ ಏನ್ರಿ? ನಮ್ಮ ಹಿಂದಿನ ಪೂರ್ವಜರವರು, ಮಂಗ್ಯಾಗಳು ರೀ, ನಮ್ಮ ಅಜ್ಜಗಳು, ನಮ್ಮ ತಾತಂದ್ರು ಮಂಗಗಳು ಸರ್. ಹಾ, ಕೋಡಗ. ಕೋಡಗ ಅಂದ್ರೆ ಮಂಗ್ಯ ನಮ್ಮ ಭಾಷೆದಲ್ಲಿ. ಅಂಗದ ಮೇಲಿರುವ ಕೋಡಗವೆಂದರೆ ಚಂಚಲ ಮನಸ್ಸು, ಅದು ಇಂದ್ರಿಯಗಳಿಂದ ಶಾಖೆಗೆ ಅಲ್ಲಿಂದ ಇತ್ತ ಆಗುತ್ತದೆ. ಅದರ ಒಂದು ಸೋಜಿನ ಸ್ವಭಾವ ಹೇಗಿದೆ ಅಂದ್ರೆ, ಅದಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ವಿಷಯಗಳ ರುಚಿ ತೋರಿಸಿದರೆ ಅದು ವೈಷಯಿಕ ಪ್ರಪಂಚವನ್ನೇ ನುಂಗಿ ಹಾಕುತ್ತದೆ, ಭೋಗ ವಿಲಾಸದಲ್ಲಿಯೇ ಅನುರಕ್ತವಾಗುತ್ತದೆ. ನೀವು ಅದಕ್ಕೆ ಟ್ರೈನ್ ಮಾಡ್ರಿ. ನೀವು ಈಗೇನ್ ಟ್ರೈನ್ ಮಾಡಿದಿರ? ಮೊಬೈಲ್ ತಿಕ್ಕೋದು 12 ರಾತ್ರಿ 1 ಆ ಹುಡುಗ ಬಹಳ ರಾತ್ರಿ ಇನ್ನೊಂದು ಯಾವ ಹುಡುಗರ ಶುರು ಮಾಡ್ತಾರೆ ಮನೆಯವರಿಗೆ ಕೊಟ್ಟು ಬಿಡ್ರ. ಏನು ವೈಷಯಿಕ ವಿಷಯ, ಅವ್ರು ಏನ್ ನೋಡ್ತಾರೋ, ಅವ್ರು ಏನ್ ಮಾಡ್ತಾರೋ, ಯಾರ ಚಾಟ್ ಮಾಡ್ತಾರೋ, ಯಾರು ಇದಾರೋ, ಏನೇನ್ ಚಾಟ್ ಮಾಡ್ತಾರೋ ಏನು ಗೊತ್ತಿಲ್ಲ. ಅಲ್ಲಿ ಯಾರ ಚಾಟ್ ಮಾಡ್ತಾರೋ, ಅವ ಯಾವ ಚಾಟ್ ಮಾಡ್ತಾರೋ ಏನು ಗೊತ್ತಿಲ್ಲ. ಒಮ್ಮೆ ಬಾಲ್ ಹಾಕ್ತಾರೋ ಅವಾಗ ಇದು ವೈಷಯಿಕ ಪ್ರಪಂಚ. ಮೊದಲಿಗೆ ನಾವೆಲ್ಲ ಬಹುಶಃ ನಾವೆಲ್ಲ ಫಸ್ಟ್ ಕ್ಲಾಸ್ ನಾಗ MBBS MD MS ಯಾಕೆ ಪಾಸ್ ಅದು ಅಂದ್ರೆ ಏನು ಮೊಬೈಲ್ ಬಹುಶಃ. ಅದಕ್ಕೆ ಈಗೇನಾಯ್ತು, ವೈಷಯಿಕ ಪ್ರಪಂಚಕ್ಕೆ ಒಂದು ಹೆಚ್ಚು ಎಡಿಷನ್ ಆದ್ರಿ. ಏನು? ಮೊಬೈಲ್. ಮೊಬೈಲ್ ಏನ್ ನೋಡ್ಬಾರ್ದು ಅಂದ್ರೆ ನೋಡ್ತಾರೆ. ಅದು ಬಿಟ್ಟು ಒಂದು 5 ನಿಮಿಷ ತಲೆಗ ನೀವ್ ಅವ್ರು ಬೇರೆ ಹೋಗೇನ್ರಿ ಮಾತಾಡ್ಸ್ರಿ. ಮೋದಿ ಅವ್ರ ಮೊನ್ನೆಲ್ಲ ಪರದೇಶಕ್ಕೆ ಹೋಗಿರಲ್ರಿ, ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನ್ ಅಂತ ಕೇಳ್ರಿ. ರುದ್ರಪ್ಪನವ್ರ ಮಾಹಿತಿ ಹಿಡಿದು ಯಾವ್ಯಾವ ದೇಶಕ್ಕೆ ಹೋಗಿದ್ದೀರಿ ಅಂತ ಕೇಳ್ರಿ. ಅವ್ರು ಬಡಿತಾರ ನಿಮಗವ್ರು. ನನಗೇನ್ ಮಾಡುದ್ರಿ, ಅವ್ರು ಯಾವ ದೇಶಕ್ಕೆ ಹೋಗಿ ಅಂತ. ಯಾಕೆ ಹೇಳ್ರಿ? ಅವ್ರು ತಮ್ಮ ವಿಷಯ ಬಿಟ್ಬಿಟ್ಟಾರ. ಈಗ ಶಿವಯೋಗದಾಗ ಹೋದ್ ಮನುಷ್ಯಾಗ ಏನಾಗ್ಬಿಡ್ತದ, ಬ್ಯಾರೆ ವೈಷಯಿಕ ವಿಷಯ ಯಾರೇನ್ ಮಾಡಿದ್ರು, ಏನ ಮಳಿ ಬರತೈತೇನ, ಕೆಟ್ಟ ಬಿಸಿಲೈತೇನ, ಚಳಿ ಐತೇನ ಏನೂ ಇರುವುದಿಲ್ಲ ಅವ್ರಿಗೆ. ಭಾರತಿ ತಾಯಿಯವರು ಅಷ್ಟೇ, ನೀವು ಈ ವಿಷಯದ ಬಗ್ಗೆ ಮಾತಾಡ್ರಿ ಅಷ್ಟ ಮಾತಾಡ್ತಾರೆ. ಬೇರೆ ಏನ್ರಿ ತಕೊಂಬರ್ರಿ ನೀವು, ಏನು ಮಾತಾಡ್ತಾರೆ, ಮೌನಕ್ಕೆ ಜಾರಿ ಬಿಡ್ತಾರೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ, ಒಂದು ವೇಳೆ ಅದೇ ಮನಸ್ಸನ್ನ ರಮಿಷಿ ಅನ್ನೋದ್ರ ಅಂದ್ರೆ ಏನ್ರಿ? ಯಾರನ್ನ ರಮಿಸ್ತಾರು? ಯಾರನ್ನ ರಮಿಸ್ತಾರ? ಗಂಡನ್ ರಮಿಸ್ತಾರ. ಹೋಗ್ಬೇಡ್ರು ಸಂಜಿಕಾತ ಗಂಡನ್, ನೀವು ಮಕ್ಕಳು ಬಿಡ್ರಿ, ಗಂಡನ್ ರಮಿಸ್ತಾರ. ರಮಸೂನ್ ಯಾರ್ದಂದ್ರ ಮನಸ್ಸನ್ನ ರಮಿಸ್ಬೇಕು. ನಾವು ಮನಸ್ಸನ್ನ ನಮ್ ಕೈಯಾಗ ತಗೊಳಕ್ಬೇಕು. ಬಾ ಲಿಂಗ ಪೂಜೆ ಮಾಡ್ಕೊಳ್ಳೋಣ ಬಾ, ಹಂಗ ಮಾಡ್ಬೇಡ್ರು ಅಂತ ಹಿಂಗ್ ಬಂದೈತಿ. ಈಗ ಈ ಮನಸ್ಸಿಗೆ ಹೇಳೋ ಪರಿಸ್ಥಿತಿ ಈಗ ಬಂದದ. ಮನಸ್ಸನ್ನ ರಮಿಸ್ಬೇಕಾಗ್ಯದ ನಾವು. ಅದಕ್ಕ ಮನಸ್ಸನ್ನ ರಮಿಸಿ ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ನನ್ನ ಮನಸ್ಸೇ ನನ್ನ ಕೈಯಲ್ಲಿ ಇಲ್ಲ ಅಂದ್ಮೇಲೆ ಅದಕ್ಕೆ ಹೇಳ್ಬೇಕು, ಕೈ ಮುಗಿಬೇಕು. ಅದಕ್ಕೆ ಲಿಂಗಕ್ಕೆ ಮೊದಲಲ್ಲ, ನನ್ನ ಮನಸ್ಸಿಗೆ ಮೊದಲು ಕೈ ಮುಗಿಬೇಕು. ಬಾರೋ ಲಿಂಗ ಪೂಜೆ ಮಾಡ್ಕೊಂಡು ಬಾರೋ ಮನಸ್ಸಿಗೆ ಕರಿಬೇಕು. ರಮಿಷಿ ತೆಗೆದುಕೊಂಡು ಶಿವಯೋಗದಲ್ಲಿ ನಿರತನಾಗಿ ಸಂಯಮಗೊಳಿಸಿದರೆ ಅದು ನಮಗೆ ವಿಧೇಯವಾಗಿ ಇರುತ್ತದೆ. ಈಗ 5 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀವಿ ನಾವು. ಶಿವಯೋಗದಲ್ಲಿ ತೊಡಗಿದವರು ಅವ್ರಿಗೆ 4:45 ಹಿಂಗೆ ಎಚ್ಚರ ಆಗ್ತೈತೆ ಅವ್ರಿಗೆ. ಶಿವಯೋಗದಲ್ಲಿ ಯಾರು ನಿರಂತರ ಶಿವಯೋಗ ಮಾಡ್ತಾರಲ್ಲ ಅವ್ರು ಅಲಾರಾಮ್ ಇಡೋದಿಲ್ಲ. ಯಾಕಂದ್ರೆ ಮನಸ್ಸವ್ರಿಗೆ ವಿಧೇಯಾಗಿರ್ತದ, ಅವ್ರ ಹಾಳಾಗಿರ್ತದ ಅದು. ಇದನ್ನು ಆತ್ಮಚಿಂತನೆಗೆ ತೊಡಗಿಸಿದರೆ ಅದು ಆ ಚಿಂತನೆಯ ಮಧ್ಯೆ ಅಡಗಿ ಹೋಗ್ತಾ ಇದೆ. ಅದು ಸ್ವೇಚ್ಛೆಯಾಗಿ ಹರಿದರೆ ಸಾಂಸಾರಿಕ ವಿಲಾಸ, ಭವಬಂಧನ. ನಿಧಾನವಾಗಿ ಅದನ್ನೇನ್ ಮಾಡ್ಬೇಕು ನಾವು? ಶಿವಯೋಗದಲ್ಲಿ ಸಂಯಮಗೊಂಡು ಊರ್ಧ್ವಮುಖವಾಗಿ ಸಾಗಿ ಆತ್ಮ ಬಯಲು ಸೇರಿದರೆ ಸಂಸಾರವೆಲ್ಲ ಮುಕ್ತಿಯ ಅನುಭವ. ಅದಕ್ಕೆ ಅಕ್ಕ ಏನ್ ಹೇಳಿದ್ರು, ಲೋಕದ ಚಟುವಟಿಕೆಗಳಿಗೆ ಸೂರ್ಯ ಕಾರಣವಾಗಿರುವಂತೆ ಇಂದ್ರಿಯಗಳ ಚಪಲಕ್ಕೆ ಮನಸ್ಸು ಕಾರಣ. ಆ ಮನಸ್ಸನ್ನ ಇಷ್ಟಲಿಂಗ ಪೂಜೆಯಲ್ಲಿ, ಲಿಂಗ ಧ್ಯಾನದಲ್ಲಿ ಸಿಲುಕಿಸಿದ ಬಳಿಕ ಭವವೆಂಬುದು ನಷ್ಟವಾಗುತ್ತದೆ. ಯಾಕ? ಮತ್ತೆ ಯಾಕಂದ್ರೆ ನಿಮಗ್ ಬಹಳ ಅಕ್ಕಗಳು ಹುಟ್ಕೊಂಡಿದಾರ್ರಿ. ಈಗ
ಒಮ್ಮೆ ಒಂದೊಂದು ಊರಾಗ ಒಬ್ಬರು ಬಿಳಿ ಸೀರೆ ಉಟ್ಕೊಂಡು ಅವ್ರ ಅಕ್ಕಗಳು ಸಿಗ್ತಾರೆ. ಏನ್ರಿ ಸ್ವಲ್ಪ ಕೇಳ್ರಿ, ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರೋದು. ನೀವು ಅವ್ರ ಆಶ್ರಮಕ್ಕೆ ಹೋಗಿರ್ತೀರಿ, ಮುಂಜಾನೆ ಉಪ್ಪಿಟ್ಟು ತಗೊಂಡು ಡಬ್ಬ್ಯಾಗ ಹಾಕೊಂಡು. ಇವೆಲ್ಲ ಕೇಳ್ಬೇಕು ಅವ್ರಿಗೆ. ನಮಗಿರೋ ಅಕ್ಕ ಒಬ್ರೇ, ಗುರುಮಾತೆ. ಅದೊಂದು ನೆನಪಿಟ್ಟುಕೋರು. ಮತ್ತೆ ಅದಕ್ಕೆ ಬಸವಣ್ಣನವರು, ನಮ್ಮ ಗುರುದೇವ್ರು ಏನ್ ಹೇಳಿದ್ರು, ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸ ಹೋಗುದಿ ಮನವು. ಬರೀ ಉಸಾಬರಿ, ಅವೆಲ್ಲೂ ಅದ ಈಕೆಲ್ಲೂ ಆದ್ಲು, ಅದೇನ್ ಮಾಡ್ರು, ನಿಂದೇನ್ರೆ ಹೇಳಲ್ಲ ಸ್ವಲ್ಪ. ಇವತ್ತು ಲಿಂಗ ಪೂಜೆ ಮಾಡ್ಕೊಂಡೆ ನೀನ ಏನಂದ್ರು, ಒಂದೇ ಸೆಂಟೆನ್ಸ್ ನೋಡ್ರಿ, ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸ ಹೋಗುದಿ ಮನವು. ಬರೀ ಉಸಾಬರಿ ಮಾಡೋದು, ಮುಂಜಾನಿಂದ ಸಂಜೆ ತನಕ ಬೇರೆಯವ್ರದ, ಒಟ್ಟು ಬೇರೆಯವ್ರದ. ಅವ್ರ ಬಟ್ಟೆ, ಅವ್ರ ಊರ, ಅವ್ರ ವಾಹನ, ಅವ್ರ ಮನೆ, ಬರೀ ಬೇರೆಯವ್ರದ್ದು. ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸ ಹೋಗುದಿ ಮನವು. ಏನ ಮಾಡುವೆ ನೀ ಮನವು. ಕರೆಂಟ್ ಏನ್ ಮಾಡೋದು ಹೇಳ್ರಿ ಈಗ. ಇವ್ರೆಲ್ಲಿ ಹೋದ್ರಿ? ಬಂತು ಇಲ್ಲ, ಹಿಂಗ ಹೇಳ. ಈ ಮೈಕರ್ ಇದು ಆನ್ ಮಾಡೋದು. ಕರೆಂಟ್ ಬಂತ ಅನ್ಸುತ್ತೆ ಈಗ. ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸ ಹೋಗುದಿ ಮನವು. ಏನು ಮಾಡುವೆ ನೀ ಮನವನು, ಎಂತು ಮಾಡುವೆ ನೀ ಮನವನು. ಕೂಡಲ ಸಂಗಮ ದೇವನ ಶರಣರ ನಚ್ಚದ ಮಚ್ಚದ ಬೆಂದ ಮನವನು. ಏನಾಯ್ತ್ರಿ? 12ನೇ ಶತಮಾನ ಆಯ್ತು. ಎಷ್ಟು ಜನ ನಾವು ಶರಣೇರು ವಚನಗಳ ಓದಕ್ ಶುರು ಮಾಡಿದ್ವಿ? ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? 12ನೇ ಶತಮಾನ. ಈಗ ಯಾವ ಶತಮಾನ ನಡದ? ಮತ್ತೊಂದು 10 ಶತಮಾನ ಓದ್ಲೇ ಇಲ್ಲ ಯಾರ್ದು ಶರಣರು. ಶರಣರಂದ್ರೆ ಏನು? ಬ್ಯಾರೆ ಶರಣರ, ಬಸವಣ್ಣ ಅವರು, ಅಕ್ಕಮಹಾದೇವಿ ಅವ್ರನ್ನ ಬಿಟ್ಟು ನಮ್ಗೆ ಉಳಿದ ಶರಣರ ಹೆಸರು ಸುದ ಗೊತ್ತಿಲ್ಲ. ಧೂಪದ ಗೊಗ್ಗವ್ಯ ಅಥವಾ ಒಬ್ಬ ನಮ್ಮ ಶಾನುಭಾವದ ನೆಲೆಯಲ್ಲಿ ಬಿಟ್ಟ ಉಳಿದವರಿಗೆ ಧೂಪದ ಗೊಗ್ಗವ್ಯ ಅಥವಾ ಒಬ್ಬ ಶರಣ ಏನಾದ್ರು, ಶರಣೆ ಸತ್ಯಕ್ಕ ತಗೋಬೇಕಾದ್ರು ಗೊತ್ತಿಲ್ಲ. ಯಾಕಂದ್ರೆ ಕೂಡಲ ಸಂಗಮ ದೇವನ ಶರಣರ ನಚ್ಚದ ಮಚ್ಚದ ಬೆಂದ ಮನವನು. ಅದು ಸಂಪುಟಗಳನ್ನ ತೆಗೆದು ಅವ್ನು ಓದ್ಬೇಕನ್ನು ಸುದ ನಮ್ಮ ಮನಸ್ಸಿಗೆ ತಯಾರಿಲ್ಲ. ನಾವು ಅವ್ನು ಓದ್ಬೇಕು, ಒಂದೊಂದೇ ವಚನ ತೆಗೆದು ಓದ್ಬೇಕು, ಆ ವಚನ ಏನ್ ಹೇಳ್ತದೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಮನಸ್ಸಿಲ್ಲ. ಅದನ್ನ ಅವರೇ ಅವಾಗ ಹೇಳಿದಾರ, ಗುರುದೇವರೇ ಹೇಳಿದ್ರು, ನಚ್ಚದ ಮಚ್ಚದ ಬೆಂದ ಮನವನು. ಅಷ್ಟು ಕೆಟ್ಟೈತ್ರಿ ಇದು ಮನಸ್ಸ, ಅಷ್ಟು ಕೆಟ್ಟೈತಿ. ಅದ ಒಂದ್ ಇದ್ರಾಗ ನೋಡ್ರಿ ನೀವು, ರೀಲ್ಸ್ ಬರ್ತಾವಲ್ಲ ಫೇಸ್ಬುಕ್ದಾಗ, ಒಂದು ನೋಡುದ ಅದಾಗಲ್ಲ ಮತ್ತೊಂದು ಬರ್ತೈತೆ. ಮತ್ ಒಮ್ಮೆ ಕಂಡು ಹಿಡಿತೈತಿ ನಿಮ್ಗೆ ಏನ್ ಸೇರ್ತೈತೆ ಅನ್ನೋದು ಗೊತ್ತಾಕೈತ ಫೇಸ್ಬುಕ್. ಅದ ತೋರ್ಸ್ಕೊತ ಹೋಗ್ತೈತಿ ನಿಮಗದ. ಅದ ನೀವು ಸಂಪುಟ ಕೈಯಾಗ ತಗೊಂಡ ಒಂದ್ ವಚನ ಹಿಂಗ ಒಂದು ಪೇಜ್ ಓದು ಹುಡುಗ ನಿಮ್ಗೆ ನಿದ್ದೆ ಬರ. ಯಾಕೆ ಹೇಳ್ರಿ? ನಚ್ಚದ ಮಚ್ಚದ ಬೆಂದ ಮನವನು. ಅದಕ್ಕೆ ಮನಸ್ಸು ನಂಬಕ್ ಹೋಗ್ಬೇಡ. ನಮ್ಮ ಮನಸ್ಸ ಬಹಳ ನಮಗ ಶತ್ರು ಇದ್ದಂಗ ನಮ್ಗೆ ಕೆಲಸ ಮಾಡ್ತಿದ್ವಿ. ಅದಕ್ಕೆ ಏನ್ ಮಾಡ್ಬೇಕು? ನಾವು ಅದನ್ನ ಪಳಗಿಸಬೇಕು. ಅದೇನ್ ಹೇಳ್ತಿತ್ಲ ಅದನ್ನ ಬಿಟ್ಟು ನಾವು ವಿರುದ್ಧ ಮಾಡ್ಬೇಕು. ಅಂದಾಗ ಅದು ಹಾದಿಯಾಗಿ ಬರ್ತದೆ. ನಿಯಂತ್ರಣ ಮಾಡ್ಬೇಕಾಗ್ತದೆ. ಅದಕ್ಕ ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದಿ ಮನವು. ನೋಡ್ರಿ ಅವ್ರ ಶಬ್ದಗಳು, ಅವ್ರ ಹಂಗ ಯಾರು ಬರೆದಿಲ್ಲ ವಚನಗಳು. ಮನ ಅಂದ್ರೆ ಏನ್ರಿ? ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದಿ ಮನವು, ಇದಿರಿಚ್ಛೆಯ ನುಡಿದಡೆ ಮೆಚ್ಚದಿ ಮನವು. ಅದ್ರ ವಿರುದ್ಧ ನೀವೇನ್ರಿ ಮಾಡಕ್ ಹೋಗ್ರಿ, ನೀವು ನಿಮ್ಮನ್ನ ಬಡಿತೈತ. ಯಾಕೋ ಅಂತೈತಿ ನಿಮಗ. ಅರ್ಥ ಮಾಡ್ಕೊಬೇಕ್ರಿ. ಮನಸ್ಸನ್ನೋದ ನಮ್ ಕೆಟ್ಟ ಇರಿರಿ. ಈ ಶಿವಯೋಗಕ್ಕೆ ಅಡ್ಡಿ ಬರೋದನ್ನೇ ಮನಸ್ಸನ್ನ. ಇದೇನ್ ಹೇಳ್ತಾರ ತಗೋರ ಅವ್ರ ಮಲ್ಲೂರಾಗ, ಅವ್ರ ಕೊಂಡ ಕರ್ಮ 2 ತಾಸು 3 ತಾಸು ಅದೇನು ಸಾಧ್ಯ ಐತೆ? ಹುಚ್ಚದೀನಿ, ನಡಿನ ಕರ್ಕೊಂಡು ಹೋಗ್ತೇನೆ ಅಲ್ಲಿ. ಇದಕ್ಕಿಂತ ದೊಡ್ಡ ಸುಖ ನಿನಗೆ ಕೊಡಿಸ್ತೇನೆ ಅಂತ ಕರ್ಕೊಂಡು ಹೋಗ್ತಾರಿಲ್ರಿ? ಹೌದಿಲ್ರಿ ಅಣ್ಣಗಳ? ಕರ್ಕೊಂಡು ಹೋಗ್ತಾರಿಲ್ರಿ? ಅವ ರೊಕ್ಕ ಕೊಡ್ತಾನ, ಮತ್ತೆ ಅವ ರೊಕ್ಕ ಕೊಡ್ತಾನೆ. ಆ ಶಿವಯೋಗ ಬೇರೆ ರೀ. ಅವ್ರ ಹೆಚ್ಚಿನಾಗತ್ತಾರ, ಅವ್ರಿಗೆ ಗೊತ್ತಾಗ್ತದೆ ಯಾವ ಶಿವಯೋಗ ಅಂತ. ಇದರಿಚ್ಛೆಯ ನುಡಿದರೆ ಮೆಚ್ಚದಿ ಮನವು, ಕೂಡಲ ಸಂಗದ ಶರಣರ ನಚ್ಚದ ಮಚ್ಚದ ಕಿಚ್ಚಿನೊಳಗಿತ್ತು.
ಕಿಚ್ಚಿನೊಳಗಿಕ್ಕು ಇಂಥ ಮನಸ್ಸನ್ನು ಏನ್ ಮಾಡ್ಬೇಕು, ಸುಡಬೇಕು ಅಂತ ಇದ್ದಾರೆ ನಮ್ಮ ಗುರುದೇವರು. ಅದಕ್ಕೆ ಅಲ್ಲಂ ಪ್ರಭುದೇವರು ಕೂಡ ನಾವೆಲ್ಲ ಲಿಂಗವಂತರು, ನಮಗೆ ಯಾರಾದ್ರೂ ಯೋಗಿ ಅನ್ನೋರಿದ್ರೆ ನನ್ನ ಪ್ರಕಾರ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಮ್ಮ ಯೋಗಿ ಯಾರಂದ್ರೆ ಅಲ್ಲಂ ಪ್ರಭುದೇವರು. ಇಡೀ ಜಗತ್ತಿನೆಲ್ಲ ಅಡ್ಡಾಡಿದ ಇವತ್ತಿಗೂ ಯಾರಿಗೂ ಅರ್ಥವಾಗದ ವ್ಯಕ್ತಿ ಯಾರಾದ್ರೂ ಇದ್ರೆ ಅಲ್ಲಂ ಪ್ರಭು. ಏನಾಯ್ತು ಅಂದ್ರೆ ನಾವು ಅವ್ರನ್ನ ಮರ್ತು ಬಿಟ್ವಿ. ಇವತ್ತಿಗೂ ಅವ್ರ ವಚನಗಳನ್ನ ಬಿಡಿಸೋಕೆ ನಮ್ಮ ಧರ್ಮದವರಲ್ಲ, ಬೇರೆ ಧರ್ಮದವರು ಎಷ್ಟೋ ಅದಕ್ಕೆ ಹೆಣಗಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಬಿಡಿಸೋಕ್ ಆಗ್ತಾ ಇಲ್ಲ, ಅಷ್ಟೊಂದು ಕಬ್ಬಿಣದ ಕಡಲೆ ಆ ವಚನಗಳು. ಇಂಥ ಯೋಗಿ ಇಡೀ ಜಗತ್ತನ್ನೆಲ್ಲ ಅಡ್ಡಾಡುತ್ತಾ ಕಾಶ್ಮೀರ ಎಲ್ಲ ಕಡೆ ಅಡ್ಡಾಡಿದ ಅಲ್ಲಮ ಪ್ರಭು ಮಹಾಯೋಗಿಗಳು. ನಿಮಗೆ ನಮ್ಮ ಯೋಗಿ ಯಾರಂದ್ರೆ ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳು ಅವ್ರೇನ್ ಹೇಳಿದ್ರು, ಅವರು ಕೂಡ ಈ ಪತಂಜಲಿಯ ಏನ್ ಹೇಳಿದ್ದೆಲ್ಲ ಅಷ್ಟಾಂಗ ಯೋಗ ಅಂತ ಏನು ಮಾತಾಡ್ತೀವಲ್ಲ, ಅದ್ರ ಬಗ್ಗೆ ಒಂದು ವಚನ ಬರ್ತಾ ಇದೆ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂಬ 2 ಯೋಗ ಉಂಟು. ಅಲ್ಲಿ ಅಳಿದು ಕೂಡುವುದೊಂದು ಯೋಗ, ಅಳಿಯದೆ ಕೂಡುವುದೊಂದು ಯೋಗ. ಅಳಿದು ಕೂಡುವುದೊಂದು ಯೋಗ, ಅಳಿಯದೆ ಕೂಡುವುದೊಂದು ಯೋಗ. ಈ 2 ಯೋಗದೊಳಗೆ ಅಳಿಯದೆ ಕೂಡುವ ಯೋಗವು ಅರಿದು ಕಾಣ ಕುಲೀಶ್ವರ. ಏನ್ರಿದು ಅಳಿದು ಕೂಡುವ ಯೋಗ, ಅಳಿಯದೆ ಕೂಡುವ ಯೋಗ? ಇದೇ ಡಿಫರೆನ್ಸ್ ನಮಗ ಮತ್ತ ಪತಂಜಲಿ ಯೋಗಕ್ಕೆ. ಏನಂದ್ರೆ ಅಳಿಯದೆ ಕೂಡುವ ಯೋಗ, ಅಳಿದು ಕೂಡುವ ಯೋಗ. ಅದನ್ನ ಸ್ವಲ್ಪ ನಾವು ಈಗ ನೋಡೋಣ. ಅಳಿದು ಕೂಡುವ ಯೋಗ ಅಂದ್ರೆ ಬಹಿರಂಗ ಯೋಗ. ಈ ಮುಂಜಾನೆ ಒಂದು ದೊಡ್ಡ ಜಮಖಾನಹಾಸನ ಯೋಗ ಮಾಡ್ತೇನೆ ಅಂತ ಹೇಳಿ ಮನೆಯವ್ರಿಗೆಲ್ಲ ಇದನ್ನ ಮಾಡಿ, ನಾ ಈ ಯೋಗ ಮಾಡ್ಕೊಳ್ಳೋದೇನ, ನನ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ, ನನ್ನ ರೂಮ್ಗೆ ಯಾರು ಬರಬೇಡ್ರಿ, ಇದೆಲ್ಲ ಬಹಿರಂಗ ಯೋಗ. ಇದು ಅಳಿದು ಕೂಡುವ ಯೋಗ. ಅಳಿಯದೇ ಕೂಡುವ ಯೋಗ ಅಂತರಂಗ ಯೋಗ. ಅದೆಲ್ಲಿ ಮಾಡ್ತಾರೆ ಅಂತರಂಗ ಯೋಗ? ಅಂತರಂಗ ಯೋಗ ಯಾವಾಗ ಮಾಡ್ಕೋತಾರ? ನೀವು ಮಾಡ್ಕೋತೀರಲ್ಲ ಅದು ಅಂತರಂಗ ಯೋಗ? ನೀವೇನ್ ಕೈಯಾಗ ಲಿಂಗ ಹಿಡಿದಾಗ ನೋಡ್ಕೋದ್ ಕೊಡಿರ್ತಿರ್ಲ, ಅದು ಅಂತರಂಗ ಯೋಗನ. ಅರ್ಥ ಆಯ್ತು? ಅಂತರಂಗದ ಇಳಿದು ಹೆಂಗ್ ಒಳಗೆ ಹೋಗೋದು ಹೆಂಗ್ ಹೋಗೋದು? ಕೈಯಾಗ ಲಿಂಗ ಹಿಡ್ಕೊಂಡ್ರೆ ಬೆಳಿಗ್ಗೆ ಎಲ್ಲರೂ ಶಿವಯೋಗ ಮಾಡ್ಕೊಂಡ್ರಿಲ್ಲ, ಅದನ್ನ ಲಿಂಗವನ್ನ ನಮ್ಮ ನೇತ್ರಗಳಿಂದ ನೋಡಕತ್ತಿದ್ರಿ. ಆ ಲಿಂಗವನ್ನ ಒಳಗೆ ತಗೋಬೇಕೀಗ, ಅದೇ ಅಂತರಂಗ ಯೋಗ. ಅದಕ್ಕೆ ಅಳಿಯದೆ ಕೂಡುವ ಯೋಗ ಅದು. ಅಳಿದು ಕೂಡುವ ಯೋಗ ಅಂದ್ರೆ ಬಹಿರಂಗದ ಯೋಗ, ಅಳಿಯದೆ ಕೂಡುವ ಯೋಗ ಅಂದ್ರೆ ಅಂತರಂಗ ಯೋಗ. ಅಳಿಯದೆ ಕೂಡುವ ಶಿವಯೋಗವು ವಿಶೇಷವಾದದ್ದು. ಶಿವಯೋಗಿಯು ಅಂಗ ಲಿಂಗಗಳ ನಿಲವನ್ನ ಅರಿತವನಾಗಿ ಅವನ ಸಂಚಿತ ಕರ್ಮವೆಲ್ಲ ನಷ್ಟವಾಗ್ತಾ ಇದೆ. ಅದನ್ನು ಹೇಳಿದರು ಬೆಳಿಗ್ಗೆ ರುದ್ರಪ್ಪನವರು ಹೇಳಿದರು, ನಮ್ಮ ಸಂಚಿತ ಆಗಾಮಿ ಅವೆಲ್ಲ ಕರ್ಮಗಳು ನಷ್ಟವಾಗ್ತಾವ ಅನ್ನೋದನ್ನ ಹೇಳಿದರು. ಆತನಲ್ಲಿ ಅಭಿಮಾನವೇ ಇಲ್ಲೋದ್ರಿಂದ ಆಗಾಮಿ ಕರ್ಮಕ್ಕೂ ಅಲ್ಲಿ ಅವಕಾಶವಿಲ್ಲ. ಸಂಚಿತವಿಲ್ಲವಾಗಿ ಯಾವ ಬಂಧನವೂ ಇಲ್ಲ, ಆಗಾಮಿ ಇಲ್ಲವಾಗಿ ಯಾವ ಭೋಗವೂ ಇಲ್ಲ. ಪ್ರಾರಬ್ಧವಾಗಿ ಬಂದ ದೈಹಿಕ ಬದುಕು ಪ್ರಾರಬ್ಧವಿರುವವರಿಗೆ ನಿರಾತಂಕವಾಗಿ ಸಾಗುತ್ತದೆ. ಆದ್ದರಿಂದಲೇ ಜೀವನ್ಮುಕ್ತನಾಗಿ ಚಲಿಸುವ ಶಿವಯೋಗಿಯನ್ನ ಚರಲಿಂಗ ಅಥವಾ ಜಂಗಮಲಿಂಗ ಅಂತ ಕರೀತಾರೆ. ಯಾರು ಚಲಿಸ್ತಾರಲ್ಲ, ಯಾರು ಅಡ್ಡಾಡ್ತಿರ್ತಾರಲ್ಲ ಅವ್ರಿಗೆ ಜಂಗಮಲಿಂಗ ಅಂತ ಕರೀತಾನೆ. ಆತ ಜಂಗಮಲಿಂಗ ಎಲ್ಲಿರ್ತದ್ರಿ? ಅನಾಹತ ಚಕ್ರದಲ್ಲಿ. ಅನಾಹತ ಚಕ್ರದಲ್ಲಿ ಎಷ್ಟು ದಳದ ಕಮಲ? 12 ದಳದ ಕಮಲದಲ್ಲಿ ಅವನು ಇರ್ತಾ ಇದ್ದಾನೆ. ಅದಕ್ಕೆ ನೀವು ಈಗ ಸಮಯ ಅರ್ಧ ಗಂಟೆ ಉಳಿದಿದೆ ನನಗೆ. ನೀವು ಇದ್ರ ಬಗ್ಗೆ ನಮ್ಮ ಶರಣರು ಯಮ ಅಂದ್ರೆ ಏನು, ನಿಯಮ ಅಂದ್ರೆ ಏನು, ಅವ್ರು ಹೇಳೋದಕ್ಕೂ ನಮಗೂ ಬಹಳ ವ್ಯತ್ಯಾಸ ಇದೆ. ಷಣ್ಮುಖ ಶಿವಯೋಗಿಗಳು ಅವರು ದೇವರಿಗೆ ಷಣ್ಮುಖ ಶಿವಯೋಗಿಗಳು ಏನ್ ಹೇಳ್ತಾರಂದ್ರೆ, ಯಮ ಅಂದ್ರೆ ಏನಂದ್ರೆ ಈ ಹಠಯೋಗಕ್ಕೆ ನಿಜದಂಗವಾಗಿರುವ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳೆಂಬ ಅಷ್ಟಾಂಗ ಯೋಗದೊಳಗೆ ಮೊದಲು ನಮ್ಮ ಯಮ
ಯೋಗದ ಲಕ್ಷಣವೆಂತೆಂದರೆ ಪರಸ್ತ್ರೀಯರ ಸಂಘ ವಿರತವಾಗಿರುವುದು, ಪರದ್ರವ್ಯವನ್ನು ಅಪಹರಿಸುವುದೇ ಇರೋದು, ಪರಹಿಂಸೆಯ ಮಾಡದೇ ಇರೋದು, ದುಃಖಿತರಿಗೆ ಹಿತವ ಚಿಂತಿಸುವುದು, ಶೋಕ ಭೀತಿಗಳು ಇಲ್ಲದಿರುವುದು, ಅಲ್ಪಾಹಾರಿಯಾಗಿರುವುದು, ಕುಟಿಲತೆ ಇಲ್ಲದಿರುವುದು, ಕಾರ್ಪಣ್ಯವಿಲ್ಲದಿರುವುದು, ಸತ್ಯವಚನವ ನುಡಿಯುವುದು, ಜಲ ಸ್ನಾನ ಭಸ್ಮ ಸ್ನಾನಾದಿಗಳನ್ನು ಆಚರಿಸುವುದು. ಇದು ನಮ್ಮಲ್ಲಿ ಬರ್ತದೆ ಅಮ್ಮ. ಅಂದ್ರೆ ಇವೆಲ್ಲ ಓದಕ್ ಚಂದ್ರಿ ಖರೆ ಮಾಡಕ ಯಾರು ಮಾಡವ್ರಿ ಇವ್ರನ್ನ? ಯಾರನ್ನ ಇಟ್ಕೋಬೇಕು ನಾವು ನಮ್ಮ ಪರವಾಗಿ ನೀವು ಮಾಡ್ರಿ ಅಂತ ಹೇಳಿ. ಹಂಗಾಗ್ತದೇನು? ಹಂಗಾಗಲ್ಲ. ಸ್ವತಃ ಸಾಯಿಲ್ದ ಸ್ವರ್ಗಕ್ಕೆ ಹೋಗಕ್ ಬರೋದಿಲ್ಲ. ಹೌದಿಲ್ರಿ? ಹಾಗೆ ಇವೆಲ್ಲ ತತ್ವಗಳು ಇವೆ. ಇವನು ಕಳಬೇಡ ಕೊಲಬೇಡ ಅದ್ರಾಗ ಬಂತು, ಛಲಬೇಕು ಶರಣಂಗೆ ಅದ್ರಾಗ ಬಂತು. ಖರೆ ಕೇಳ್ತೀವಿ, ಪಾಲಿಸೋಕಾಗಲ್ಲ. ಕುಟಿಲತೆ ಇರಬಾರದು ಅಂತ ಒಂದ್ ಶಬ್ದ ಬಂದಿದ್ ನೋಡ್ರಿ. ಎಷ್ಟು ಕುಟಿಲತೆ ಮಾಡ್ತೀವ್ರಿ ನಾವ? ಮಾಡ್ತೀವಿಲ್ಲ? ಅದೆಲ್ಲ ಬಿಡ್ಬೇಕಾಗ್ತದ. ಮುಂದ ನಿಯಮದೊಳಗ ವಿಷಯಗಳಲ್ಲಿ ಉದಾಸೀನತ್ವವು. ಯಾವ ವಿಷಯಗಳು? ವಿಷಯಗಳು ಹೇಳ್ಬೇಕ ಯಾರಾದ್ರೂ ಸ್ವಾನುಭವ ನೆಲೆಯಲ್ಲಿದ್ದವರು ತನ್ಮಾತ್ರೆಗಳು ಯಾವ ವಿಷಯಗಳು? ಗಂಧ, ಅದರಲ್ಲಿ ವಿಷಯಗಳಲ್ಲಿ ನಾವು ಉದಾಸೀನತೆ ಮಾಡಬೇಕು. ಹಾಗೇನೆ ಶಿವಾಗಮುಕ್ತಗಳಲ್ಲಿ ವಿಶ್ವಾಸವು ಅಂದ್ರೆ ನಮ್ಮ ವಚನಗಳಲ್ಲಿ ಸತ್ಯಕೃತ್ಯದಲ್ಲಿ ತೊಡಗಬೇಕು. ದೇಹ ಶೋಷಣ ರೂಪವಾದ ತಪವು, ನಾನಾ ಮೋಕ್ಷಗಳೇ ಇವೆಲ್ಲ ಅವ್ರು ಏನೇನು ಮಾಡ್ಬೇಕು, ನಿಯಮಗಳನ್ನ ಏನೇನು ಮಾಡ್ಬೇಕು ಇದೆಲ್ಲ ನೋಡ್ರಿ. ಭಸ್ಮ ನಿಷ್ಠಾದಿ ವ್ರತವು ಶಿವಲಿಂಗಾರ್ಚನೆಯು. ನಮ್ಮಲ್ಲ ಇಷ್ಟಲಿಂಗಾರ್ಚನೆ. ನೀವು ಈ ಅಷ್ಟಾಂಗ ಯೋಗದಾಗ ನಮ್ಮ ಷಣ್ಮುಖ ಶಿವಯೋಗಿಗಳು ಅಂದ್ರೆ ನಮ್ಮವರು. ಅವ್ರು ಏನ್ ಹೇಳಿದಾರೆ? ಎರಡನೆಯದು ನಿಯಮದಲ್ಲಿ ಇಷ್ಟಲಿಂಗಾರ್ಚನೆ ನೀವು ಮಾಡಿಕೊಳ್ಳಲೇಬೇಕು. ಪ್ರಣವ ಪಂಚಾಕ್ಷರಿ ಮಂತ್ರ ಯಾವುದು? ನಮಃ ಶಿವಾಯ. ನಮಃ ಶಿವಾಯ ಅಂದ ತಕ್ಷಣ ಅದು ಎಲ್ಲ ಲಿಂಗಗಳ ಬಗ್ಗೆ ನಿಮ್ಗೆ ಹೇಳಿದ್ರು. ನ ಅಂದ್ರೆ ಏನು, ಮ ಅಂದ್ರೆ ಏನು. ನಾಳೆ ನೀವು ಎಕ್ಸಾಕ್ಟ್ಲಿ 9:30 ಇಲ್ಲಿ ಬರ್ಬೇಕು. ಅವು ನ ಅಂದ್ರೆ ಯಾವ ಲಿಂಗ, ದೇಹದಲ್ಲಿ ಎಲ್ಲಿದೆ ಎಲ್ಲ ನಿಮ್ಗೆ ನಾನು ತೋರಿಸ್ತಾ ಬಂದಿದ್ದೀನಿ. 9:30 ಅಂದ್ರೆ ಇಲ್ಲಿರ್ರಿ. ಸ್ವಲ್ಪ ಅಲ್ಪೋಪಹಾರ ಮಾಡ್ರಿ. ಯಾಕಂದ್ರೆ ಈಗ ಮಲ್ಕೊಂಡಂಗ ನಾಳೆನೂ ಬೆಳಿಗ್ಗೆ ಮಲ್ಕೋಬೇಡ್ರಿ. ನಮಃ ಶಿವಾಯ ಪ್ರಣವ ಪಂಚಾಕ್ಷರಿ ಅದನ್ನು ನೋಡ್ಕೋಬೇಕು. ಮುಂದೆ ಲೋಕ ವಿರುದ್ಧ ವೇದ ವಿರುದ್ಧವಾದ ಮಾರ್ಗಗಳಲ್ಲಿ ಮನಬೆರಗದಿರುವುದು, ಯೋಗ ಶಾಸ್ತ್ರಗಳ ಕೇಳೋದು, ಅದು ಇದ್ರಾಗ ಬಂತು. ಇದ್ರಲ್ಲಿ ನಾವು ಏನ್ ನಿಯಮ ನೆನ್ಪಿಟ್ಕೋಬೇಕಂದ್ರೆ ದಿನನಿತ್ಯ ನೀವು ಇಷ್ಟಲಿಂಗಾರ್ಚನೆಯನ್ನ ಮಾಡಲೇಬೇಕು. ಇಲ್ಲಿ ಎಲ್ಲಾರು ಎದೆ ಮೇಲೆ ಲಿಂಗ ಇದೆ ಅಂತ ಇಟ್ಕೊಂಡಿದ್ದೀನಿ ನಾನು. ಅಲ್ಲ, ನಿಮಗಲ್ಲ. ಇಲ್ಲಿ ಇಷ್ಟು ಧೈರ್ಯದಿಂದ ಮ್ಯಾಲ ಬಂದು ಕೂತಿರ ಮೇಲೆ ನಿಮ್ ಲಿಂಗ ಇರಕಬೇಕ. ಅಲ್ಲಿ ಎಲ್ಲ ಯಾರ ಕಡೆ ಇಲ್ಲ ಅವ್ರ ಕೈ ಎತ್ರಿ. ಯಾರ ಎದೆ ಮೇಲೆ ಕೈ ಇಲ್ಲ ಅವ್ರ ಕೈ ಎತ್ರಿ. ಎದೆ ಮೇಲೆ ಲಿಂಗ ಇಲ್ಲ ಅವ್ರ ಕೈ ಎತ್ರಿ. ಲಿಂಗ ಇಲ್ದವ್ರು ಯಾರ್ಯಾರದಿರಿ? ಯಾರ್ಯಾರು ಅದಿರಿ? ಒಬ್ಬದ ನೋಡಿ. ಕಟ್ಟೊಳಗಪ್ಪಿ ಈಗ ಸಂಜೆಕ್ ನೀನು ಆಸನದೊಳಗ ನೀವು ಈ ಆಸನ ತಲೆ ಕೆಡ್ಸ್ಕೋಬೇಡ್ರಿ. ಲಿಂಗ ಪೂಜಾ ಟೈಮ್ ಏನ್ ನೀವು ಕೂಡಿರ್ತಿರ್ಲ ಚಪ್ಪಗಳಿ ಹಾಕಿ ಸುಖಾಸನ ಅಂತ ಅದ ಏನ್ರಿ. ಆ ಪದ್ಮಾಸನ ಅದು ಮಾಡಿ ಕಾಲು ಮುಡ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಕಲಿಸ್ತಾರೆ. ವಚನಗಳ್ದಾಗ ಎಷ್ಟೋ ಆಸನಗಳು ಬರ್ತಾವ. ಅತ್ಯಂತ ಚಿಕ್ಕವರಿರುವಾಗ ನಿಮ್ಮ ಮಕ್ಕಳು ಏನಿದಾರಲ್ಲ, ಎಸ್ಪೆಷಲಿ ಮೊಮ್ಮಕ್ಕಳು, ನೀವು ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ನಿಮ್ ಜೊತೆ ಅವ್ರನ್ನ ಕೂರಿಸ್ಕೊಡ್ರಿ. ಅವ್ರ ಕೈಯಾಗ ಒಂದು ರುದ್ರಾಕ್ಷಿ ಕೊಡ್ರಿ. ಇನ್ನ ಅವ್ರ ಲಿಂಗ ಅದು ಹಿಡ್ಕೊಳಕ್ ಬರೋದಿಲ್ಲ. ಸ್ವಲ್ಪ ಕೂಡಿಸ್ಕಕ್ ಶುರು ಮಾಡ್ರಿ. ನಾವೆಲ್ಲ ಲಿಂಗ ಪೂಜೆ ಯಾಕೆ ಕಲ್ಕೊಂಡ್ವಿ ಅಂದ್ರೆ ನಮ್ಮ ಅಮ್ಮ ಅಪ್ಪ ಅವರು ನಮ್ ಜೊತೆ ಕುಡ್ಸ್ಕೊತಿದ್ರು. ಅವ್ರು ಹೊಸಿಬ್ಲಿ ಇನ್ನು ಕೂಡಾಕಬೇಕಂತ ಹೇಳ್ತಿದ್ರು. ಈಗ ನಿಮ್ಮ ಮುಂದೆ ಏನ್ ಜವಾಬ್ದಾರಿ ಏನಂದ್ರೆ ಅವ್ರು ತಿಳಿಲಿ ಬಿಡ್ಲಿ. ಇಲ್ಲೇನೆ ಪುಟಾಣಿಗಳು ಕೂತಾವ್ ನೋಡ್ರಿ. ಇಂಥ ಮಕ್ಕಳನ್ನ ತಗೊಂಡು ಅವ್ರ ಕೈಯಾಗ ಒಂದು ರುದ್ರಾಕ್ಷಿ ಕೊಟ್ಟು ಅದಕ್ಕೆ ವಿಭೂತಿ ಹಚ್ಚಿ ನಿಮ್ ಜೊತೆ ಕೂಡಿಸ್ತಾಕ ಕಲೀರಿ. ಅವು ಕೂಡ್ಲಿ ನಿಮ್ ಜೊತೆ. ಯಾವಾಗ ನೀವು ಅಷ್ಟೊಂದು ಚಿಕ್ಕ ವಯಸ್ಸಿನಾಗ ಸುಖಾಸನದಾಗ ಕೂಡ್ರಾಕ್ ಶುರು ಮಾಡ್ತಿರ್ಲ, ನಿಮ್ಗೆ ಮಂಡಿ ನೋವು ಬರೋದಿಲ್ಲ. ಈಗ ನೀ ರಿಪ್ಲೇಸ್ಮೆಂಟ್ ತಗೊಂಡ್ ಬಂದೈತೆ. ಒಂದು ನೀ ರಿಪ್ಲೇಸ್ಮೆಂಟ್ ಮಾಡಾಕ ಬೇರೆ ಬೇರೆ ಹಾಸ್ಪಿಟಲ್ದಾಗ ಬೇರೆ ಬೇರೆ ರೇಟ್ ಅದಾವ. ಯಾರು ಚಿಕ್ಕಂದಿನಿಂದ ಈ ಇಷ್ಟಲಿಂಗ ಪೂಜಾ ಚಪ್ಪಗಳಿ ಹಾಕೊಂಡ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಮಂಡಿ ನೋವು ಬರೋದಿಲ್ಲ. ದಿಸ್ ಇಸ್ ಮೈ ಚಾಲೆಂಜ್. ಈಗ ನಮ್ಮ ಭಾರತೀ ತಾಯಿಯವರ ವಯಸ್ಸು ರಫ್ಲಿ 65, 75. ಹೆಂಗ್ ಕೂತಿದ್ರಿ ಅವ್ರು ಇವತ್ತ? 1.5 ಗಂಟೆ.
2:45 ಹೇಳ್ತಾರಂತ. ಹೇಳೋದ್ ಬೇಡ, ಖರೆ ಕೂಡ್ರೋದ್ ನೋಡ್ರಿ 2 ತಾಸು ಕುತ್ಕೊಳ್ಳೋದು. ಯಾಕೆ ಹೇಳ್ರಿ ಅವ್ರಿಗೆ ಯಾಕೆ ಮಂಡಿ ನೋವು ಬರೋದಿಲ್ಲ? ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಪುರುಷಂದ ಕೂತ್ಕೊಂಡ್ ಬಿಟ್ಟಿದ್ದಾರೆ. ಅವ್ರಿಗೆ ಯಾಕೆ ಮಂಡಿ ನೋವು ಬರೋದಿಲ್ಲ ಹೇಳ್ರಿ? ಕುರ್ಚಿ ಮೇಲೆ ನೀವು ಯೋಗ ಮಾಡೋದಕ್ಕೆ ಕೆಳಗ್ ಕೂತ್ಕೊಂಡ್ ಮಾಡ್ಬೇಕು. ಕೆಳಗ್ ಕೂತ್ಕೊಂಡ್ ಮಾಡ್ಕೋಬೇಕಾದ್ರೆ ನೀವು ಮಂಡಿ ನೋವು ಸರಿ ಇರ್ಬೇಕು. ಮಂಡಿ ನೋವು ಸರಿ ಇರ್ಬೇಕಂದ್ರೆ ನೀವು ಚಿಕ್ಕಂದಿನಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಕೂತ್ಕೋಬೇಕು. ಬೇರೆ ಹರಟಿ ಹೊಡೆಯುವಾಗ 3 ತಾಸು ಕೂಡಿರ್ತೀರಿ ನೀವು, ಅಲ್ಲಿ ಬರ್ತೈತೆ ತ್ರಾಸ್ಕೊಂಡ್ರ. ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ಆಸನ ಅಂದ್ರೆ ಏನು? ಅದ್ರಾಗ ಸಾಕಷ್ಟು ಆಸನಗಳು ಅದಾವ್ರಿ. ಸ್ವಸ್ತಿಕಾಸನ, ಶೀರ್ಷಾಸನ, ಪದ್ಮಾಸನ. ಅವು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪದ್ಮಾಸನ ಅಂತೂ ನಿಮ್ಗೆ ಹಾಕಕ್ ಬರುದಿಲ್ಲ. ಪದ್ಮಾಸನ ಹಾಕೊಂಡು ಲಿಂಗ ಪೂಜೆ ಮಾಡೋದೈತಿಲ್ಲ, ಅದು ಇನ್ನೂ ಕಠಿಣ. ಅದಕ್ಕೆ ಆರಾಮಾಗಿ ಕೂತ್ಕೊಂಡು ಲಿಂಗ ಪೂಜೆ ಮಾಡಕ್ ಅದೇ ಆಸನ ಅಂತ ತಿಳ್ಕೊಂಡ್ ಬಿಡ್ರಿ. ಮುಂದೆ ಇವ್ ನೋಡ್ರಿ ಇವೆಲ್ಲ ಆಸನಗಳು: ಸಿದ್ಧಾಸನ, ಪದ್ಮಾಸನ, ಗೋಮುಖಾಸನ, ಏನೇನೋ. ಈ ಹಿಂದೆ ನೋಡ್ರಿ ಗೋಮುಖಾಸನ ಅಂದ್ರೆ ಅದು ಒಬ್ಬೊಬ್ರು ಕೈ ಮುರ್ಕೋತಾರ. ನನಗಂತೂ ಬರುದಿಲ್ಲ ಯಾವ. ಇಲ್ಲಿ ತಂದಿದೆ ಐತ್ಲ ಇದು ಗೋಮುಖಾಸನ ಅಂತ. ಅದ್ರಾಗ ಲಿಂಗ ಪೂಜೆ ಹೆಂಗ್ ಮಾಡ್ಕೊಳಕ್ ಬರ್ತೈತೆ ಹೇಳ್ರಿ? ಬರುದಿಲ್ಲ. ಹಿಂದೆ 2 ಕೈ ಜಕ್ಕಿ ಹಿಡ್ಕೊಂಡಾಗ ಅದು ಹೆಂಗ್ ಮಾಡ್ಕೊಳಕ್ ಬರ್ತೈತಿ? ಅವೆಲ್ಲ ವಚನದಾಗ ಬರ್ತಾವ, ಹ್ಞೂ ಅನ್ನೋದಷ್ಟೇ. ಇನ್ನ ಪ್ರಾಣಾಯಾಮ ಅಂದ್ರೆ ಏನು? ಉಸಿರು ತಗೊಳ್ಳೋದು ಬಿಡುದು, ಎಲ್ಲಿ ಬಿಡುದು? ಪ್ರಾಣಾಯಾಮ ಅವ್ರೇನ್ ಅಂತಾರೆ, ಉಸಿರು ತಗೊಳ್ಳೋದು ಬಿಡುದು ಅಂತ. ಎಲ್ಲಿ ಬಿಡುದು ಅಂತ? ಹೊಳೆಗದು ಇದು ಬಿಡ್ತಾರಲ್ಲ, ಪಿಂಡಾರ್ಪಣ. ಹಂಗಲ್ಲ. ಇಲ್ಲಿ ಪ್ರಾಣಾಯಾಮ ಏನಂದ್ರೆ, ನೀವು ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೀರಿ. ಓಂ ಅಂತಾಗ ಉಸಿರು ಒಳಗೆ ತಗೊಳ್ಳೋದು, ನಮಃ ಶಿವಾಯ ಅಂದಾಗ ಬಿಡೋದು. ಒಂದು ಏನ್ ಬಂತು ಪ್ರಶ್ನೆ ಎಲ್ಲರಿಗೂ, ಎಲ್ಲಾ ದಾರ್ಶನಿಕರಿಗೆ ಏನ್ ಪ್ರಶ್ನೆ ಬಂತು? ಮನಸ್ಸನ್ನ ಹೆಂಗ್ ನಿಲ್ಲಿಸ್ಬೇಕು? ಒಂದು ಸತ್ಯವಾದ ಸಂಗತಿಯನ್ನು ಕಂಡ್ಕೊಂಡ್ರು ದಾರ್ಶನಿಕರೆಲ್ಲರೂ. ಯಾವಾಗ ನೀವು ಉಸಿರು ನಿಲ್ಲಿಸ್ತಿರಲ್ಲ, ಕುಂಭಕ ನಿಲ್ಲಿಸಿದಾಗ ಮನಸ್ಸು ನಿಲ್ತದ. ಕುಂಭಕದ ಸ್ಥಿತಿಯಲ್ಲಿ ಮನಸ್ಸು ನಿಲ್ತದ ಅಂತೂ ಸ್ವಲ್ಪ ಕಂಡ್ಕೊಂಡ್ರು. ಅದಕ್ಕೆ ಶಿವಕುಂಭಕ ಅಂತ ಹೆಸರಿಟ್ರು. ಅದಕ್ಕೆ ಏನ್ ಮಾಡಿದ್ರು? ಇಷ್ಟಲಿಂಗವನ್ನು ಕರಸ್ಥಿತಿಯಲ್ಲಿ ಇಟ್ಕೊಂಡು ಓಂ ಅಂತ ತಗೊಂಡು ಒಂದ್ 2 ಸೆಕೆಂಡ್. ಅಂದ್ರೆ ಇದೆಲ್ಲ ನಮ್ಮ ರೇಣುಕಯ್ಯ ಆದಾರಲ್ಲಿ ಮತ್ತವರು ಮೈಕ್ ತಗೊಂಡು ಹೇಳ್ತಾರೆ, ಸರ್ ಇದೆಲ್ಲ ಹೇಳ್ಬೇಡ್ರಿ ನೀವು, ಯಾಕಂದ್ರೆ ಇದು ಸ್ವಲ್ಪ ಟ್ರೈನಿಂಗ್ ಬೇಕಾಗ್ತದೆ. ಯಾಕಂದ್ರೆ ಅದನ್ನ ನೂಲಿ ಡಾಕ್ಟರ್ ಹೇಳಿದ್ರೆ ಅದನ್ನ ನಾನು ಉಸಿರು ಹಿಡ್ಕೊಂಡ್ ಬಿಟ್ಟೆ ಅಂತ ಹೇಳಿ ಕಾಸ್ ಆಫ್ ಡೆತ್ ಡಾಕ್ಟರ್ ದಯಾನಂದ್ ನೂಲಿ ಸರ್ಟಿಫಿಕೇಟ್ ಅದಾಗ ಹಂಗಾಗಬಾರ್ದು. ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಹೆಣ್ಕಣ್ಣ ನೀವ್ ಯಾವಾಗ್ಲೂ ಒಂದು ಹೇಳ್ಬೇಡ್ರಿ. ಅದಕ್ಕೆ ಕುಂಭಕ ಅಂತ ಒಂದು ಬಂದದ. ಕುಂಭಕದೊಳಗ ನೀವು ಬೇರೆ ಯಾವಾಗ ಟೈಮ್ ಸಿಕ್ಕಾಗ ಏನ್ ಮಾಡ್ರಿ, ಉಸಿರು ನಿಲ್ಲಿಸಾಕ ಒಂದ್ 2 ಸೆಕೆಂಡ್ 3 ಸೆಕೆಂಡ್ ಆ ಕುಂಭಕದೊಳಗ ಮನಸ್ಸು ನಿಲ್ತದ. ಸ್ವಲ್ಪ ಅಂದ್ರೆ ಪೂರ್ತಿ ಅಂತಲ್ಲ, ಕುಂಭಕದೊಳಗೆ ಸ್ವಲ್ಪ ನಿಲ್ತದ ಅಂತ ಅವ್ರು ಕಂಡು ಹಿಡಿದ್ರು. ಅದಕ್ಕೆ ಶಿವಕುಂಭಕ ಅಂತ ಕಂಡು. ಪ್ರಾಣಾಯಾಮನ್ನು ಅದು ನಮ್ಮಲ್ಲಿ ಅದೆಲ್ಲ ಬರೋಲ್ಲ. ಎಡಗೈ ಈ ಮೂಗು ಮುಚ್ಕೋರಿ, ಈ ಮೂಗು ಮುಚ್ಕೋರಿ ಅಂತ ಮಾಡ್ತಾನಲ್ಲ ಒಬ್ಬ ಬೆಳಿಗ್ಗೆ, ಅದೆಲ್ಲ ನಮ್ಮಲ್ಲಿ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಹಿಂಗ್ ಮೈಕ್ ತಗೋತಾನ ಹೀಗೆಲ್ಲ ಏನು ಮಾಡಿ ಹಿಂಗ್ ಮಾಡಿದೆಲ್ಲ ಏನು ಮಾಡ್ತಾರೆ, ಅದು ನಮ್ಮಲ್ಲಿ ಇಲ್ಲ. ಆ ಯಾವ ಪ್ರಾಣಾಯಾಮಗಳು ಕಪಾಲಭಾತಿ, ಭಸ್ತ್ರಿಕಾ ಇಂಥವೇನ್ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಏನಂದ್ರೆ ಸಾದಾ ಲಿಂಗವನ್ನು ಹಿಡ್ಕೊಂಡು ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರನ್ನು ಬಿಡೋದು, ಓಂ ಮತ್ತು ನಮಃ ಶಿವಾಯ. ಮತ್ ನಮ್ಮ ಬಹಳ ಮಂತ್ರಗಳು ಇಲ್ರಿ. ನಮ್ಮ ಒಂದೇ ಓಂ ನಮಃ ಶಿವಾಯ ಅನ್ನೋದು ಬಿಟ್ರೆ ಮತ್ತೆ ಯಾವ ಮಂತ್ರ ಅದಾವೇನು? ಆದ್ರೂ ಅಂತೀರಿ ನೀವು, ಯಾವ್ದು ಅದ? ಬಸವ ಅದು ಬಿಡ್ರಿ. ಇನ್ನೊಂದ್ ಯಾವ್ದು ಐತಿಲ್ಲ, ಅದು ಗಾಯತ್ರಿ ಒಂದ್ ಯಾವ್ದು ಐತಿ, ರೋಮ್ 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 ರೇಣ ಐತ್ಲ. ಕಲಿಬೇಡ ಅಂದ್ರೆ ಕಲ್ತಿರ್ತೀರಿ ಅವಾಗ. ಅದನ್ನ ಕಲ್ಸಾಕ್ ಮತ್ ಕ್ಲಾಸಿಗೆ ಹೋಗ್ತೀವಿ, ಅದನ್ನ ಕಲ್ಕೊಳಕ್. ಅಂತದಿಲ್ಲ. ಅದಕ್ಕೆ ಪ್ರಾಣಾಯಾಮ. ಮುಂದೆ ಪ್ರತ್ಯಾಹಾರ ಅಂದ್ರೆ ಏನ್ರಿ? ಸಾತ್ವಿಕ ಆಹಾರ ತಗೋಬೇಕು. ಅದೇ ದೊಡ್ಡ ಬಂದಿದೆ ನೋಡ್ರಿ. ನಮ್ ಕಾನ್ಫರೆನ್ಸ್ ಮಾನ್ಶೆಟ್ಟಿ ಸರ್ ಬಂದಾರೆ. ಸರ್ ಸಾರಿ ಸರ್, ಅದ್ ರಾತ್ರಿ ಅದಿಲ್ಲ ಅಂದ್ರೆ ಡಾಕ್ಟರ್ಗಳು ಏನಿಲ್ಲ ಡ್ರೈ ಐತ್ರಿ, ಹೆಂಗ್ ಬರುದ್ರಿ ಇಲ್ಲಿ ಹಿಂದ್ ಕೂತವ್ರಿಗೆಲ್ಲ ಗೊತ್ತಾಗತ್ತದ. ಡ್ರೈ ಐತ್ರಿ ಅಂದ್ರೆ ಗೊತ್ತಾಗೈತೆ ಅವ್ರಿಗೆ. ಪಂಜಾಬ್ದಾಗಂತೂ ಆ ಲಗ್ನ ಪತ್ರ ಜೋಡಿನ ಕೊಡ್ತಾರ, ಅದನ್ನ ನೀವು ಬರಬೇಕ್ರಿ ಅಂತ ಹೇಳಿ. ಆದ್ರೆ ಅವ್ರು ತಿಳ್ಕೊತಾರೆ ಎಲ್ಲ ಐತ್ ಅಂತ ಹೇಳಿ. ನಾವಿನ್ನೂ ಸುಸಂಸ್ಕೃತಿರಲ್ಲಿ ಅದೀವಿ. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ಸಾತ್ವಿಕ ಆಹಾರ ಕೊಡ್ರಿ. ಮೊಳಕೆ ಬಂದು ಉಸಿರಿ ಕೊಡ್ರಿ, ಚಪಾತಿ, ರೊಟ್ಟಿ, ಅನ್ನ ಎಲ್ಲ ಕೊಡ್ರಿ. ಪಿಜ್ಜಾ, ಅದೇನ ಬರ್ಗರ್,
ಮತ್ತ ಮಸಾಲ ಪಾಪಡ, ರೋಟ, ನಾನ್, ಮತ್ತೇನು ಸ್ಯಾಂಡ್ವಿಚ್, ಗೋಬಿ ಮಂಚೂರಿ. ಅವ ಅದ್ ಕಲರ್ ಹಾಕಿರ್ತಾನ ಮತ್ ಚಲೋ ಕಾಣಿಸ್ಲತ್ತೆ ಹೇಳಿ ಅದ್ ಕ್ಯಾನ್ಸರ್ ಆಕೈತ ಇದ್ರಲ್ಲೇ. ಏನ್ರಿ ನಿಮ್ಗೇನ್ ಹೇಳೋದು? ಪ್ರತ್ಯಾಹಾರತನ ಇಲ್ಲಿ ಮಾತಾಡಕತ್ತೇನಿ, ಇಲ್ಲಿ ಒಂದಾಗತ್ತೆ ಒಂದ್ ಮೆನು ಬರತ್ತಾವ. ಅದಕ್ಕ ಆಹಾರ, ಸಾತ್ವಿಕ ಆಹಾರ ದಯವಿಟ್ಟು ನೀವು ಅಡಿಗೆ ಮಾಡ್ಬೇಕ್ರವ. ಕೈ ಮುಗಿದು ಹೇಳ್ತೇನಿ, ಆರ್ಡರ್ ಮಾಡ್ಬೇಡ್ರಿ. ಸ್ವಿಗ್ಗಿ, ಜೊಮ್ಯಾಟೊ, ಈ ಮಲ್ಲೂರಿಗದು ಬರೋದಿನ ದೂರ ಐತಿ. ಬರ್ಬೋದು ಯಾವಾಗ ಯಾವಾಗ ನೆಕ್ಸ್ಟ್ ಮಂತ್ ಬಂದ್ರು ಬರ್ಬೋದು, ಅದೇನಿಲ್ಲ. ತಾಯಂದಿರು ಅಡಿಗೆ ಮಾಡೋದು ಬಿಟ್ಟಿದ್ದಾರೆ. ತಾಯಂದಿರು ಅಡಿಗೆ ಮಾಡೋದು ಬಿಟ್ಟಿದ್ದಾರೆ. ಹಂಗಾಗ್ಬಾರ್ದಾಗಿತ್ತು. ನಮ್ಮ ಉತ್ತರ ಕರ್ನಾಟಕದಾಗಿನ ಹೆಣ್ಮಕ್ಳು ರೊಟ್ಟಿ ಬಡಿಯಾಕ ಪ್ರಸಿದ್ಧ ರೀ. ಈಗ ರೊಟ್ಟಿನ ಮಾಡಬಾರ್ದು, ಕೈ ನುಗ್ಸ್ತಾವ. ಅವರು ಚಪಾತಿಗೆ ಹೋಗ್ಬಿಟ್ಟಾರೆ. ಅದಕ್ಕೆ ಪ್ರತ್ಯಾಹಾರ ಅಂದ್ರೆ ಸಾತ್ವಿಕ ಆಹಾರ. ಮುಂದೆ ಧ್ಯಾನ. ಧ್ಯಾನ ಲಿಂಗ ಧ್ಯಾನ. ಲಿಂಗ ಧ್ಯಾನ ಅಂದ್ರೆ ಏನು? ಇಷ್ಟಲಿಂಗವನ್ನ ನಾನು ನಾಳೆ ಮತ್ತೆ ಲಿಂಗಾನುಸಂಧಾನದಾಗ ನಿಮ್ಗೆ ಇನ್ನೂ ಪರ್ಫೆಕ್ಟ್ ಮಾಡಿಸ್ತೀನಿ. ಅದನ್ನ ಏನು, ಕೈಯಲ್ಲಿ ಲಿಂಗವನ್ನು ಹಿಡಿದಾಗ ಅಲ್ಲಿರುವ ನನ್ನ ಒಳಗಿರುವ ಮತ್ತೆ ಆ ಲಿಂಗದ ಒಳಗಿರುವ ಎಲ್ಲಾ ಲಿಂಗ ಪೂಜೆಗಳನ್ನ ನಾನು ಮಾಡಬೇಕು. ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನ ಲಿಂಗ, ಅಣುಲಿಂಗ. ಇದನ್ನೆಲ್ಲ ಓಂ ನಮಃ ಶಿವಾಯದ ಮಾಡಬೇಕು. ಅದೇ ಲಿಂಗ ಧ್ಯಾನ. ಅವು ಎಲ್ಲಿದಾವ ನಮ್ಗೆ ಗೊತ್ತಿರಬೇಕು. ಆ ಆಚಾರ ಲಿಂಗ ನನ್ನ ದೇಹದೊಳಗೆ ಎಲ್ಲಿದೆ, ಈ ಗುರುಲಿಂಗ ಎಲ್ಲಿದೆ, ಇವೆಲ್ಲ ಲಿಂಗ ಪೂಜೆಯನ್ನ ನನ್ನ ಕರಹಸ್ತದಲ್ಲಿರುವ ಲಿಂಗ ಅದು ಒಂದು ಕನ್ನಡಿಯ ಹಾಗೆ ತಿಳಿದುಕೊಂಡು ಅದರ ಮುಖಾಂತರ ಅದರಲ್ಲಿಯೂ ಅವೇ ಲಿಂಗಗಳಿವೆ, ನನ್ನ ದೇಹದಲ್ಲಿಯೂ ಅವೇ ಲಿಂಗಗಳಿವೆ. ಹೀಗಾಗಿ ನಾನು ಬೇರೆಯಲ್ಲ, ಅದು ಬೇರೆಯಲ್ಲ, ನಾನು ಲಿಂಗಾಂಗ ಯೋಗಿ. ಏಕೆಂದ್ರೆ ನನ್ನಲ್ಲಿರುವ ಲಿಂಗಗಳೇ ಆ ಲಿಂಗದಲ್ಲಿಯೂ ಲಿಂಗ ಇವೆ. ಕಟಿ ಆಯ್ತು, ನಾಳೆ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ನೀವು ಸ್ವಲ್ಪ ಬೇಗ ಬನ್ನಿ. ಯಾರಿಗೆ ತಿಳಿಯೋದಿಲ್ಲೋ ಇದ್ ಮಾಡ್ರಿ. ಮತ್ತೆ ರಮಣ್ ಸರ್ ನಂಗೆ ಸ್ವಲ್ಪ ಹೆಚ್ಚು ಟೈಮ್ ಕೊಡ್ರಿ ನಾಳೆ. ಮತ್ತೆ ಹಿಂಗ್ ಕರೆಂಟ್ ತ್ರಾಸ್ ಕೊಡ್ಬೇಡ್ರಿ. ಲಿಂಗಾನುಸಂಧಾನ ಅಂತ ಹೇಳಿ ಬಹಳ ಒಳ್ಳೆ ಟಾಪಿಕ್ ಅದ. ಅದನ್ನ ನೀವು ಕೇಳ್ಕೊರಿ. ಮತ್ತೆ ಸ್ವಲ್ಪ ಪೆನ್ನ ಪುಸ್ತಕ ತಗೊಂಬರ್ರಿ. ಚಸ್ಮಾ ಬೇಕಾಗಿತ್ತಂದ್ರೆ ಮರ್ತು ಬರ್ಬೇಡ್ರಿ, ಅದು ಬೇಕಲ್ಲ ಬರೆಯುವಾಗ ಅದನ್ನು ತಗೊಂಬರ್ರಿ, ಬರ್ಕೊಳ್ರಿ ಎಲ್ಲ. ಯಾಕಂದ್ರೆ ಏನೈತ್ರಿ, ಇದು ಯಾರು ನಮ್ಗೆ ಹೇಳಲಿಲ್ಲ. ಯಾಕೆ ಹೇಳ್ರಿ? ಸಿಂಧನೂರ ದೂರ ನಮ್ ಚಿಕ್ಕೋಡಿಂದ. ನಾವು ಅವ್ರ ರುದ್ರಪ್ಪನ ಸರ್ದು ಎದಕ್ ಕೇಳಿದ್ವಿ ಹೇಳ್ರಿ? ಎಲ್ಲ ಆನ್ಲೈನ್ ಕೇಳಿದ್ವಿ ನಾವು. ಸಿಂಧನೂರ್ಗೆ ಹೋಗಿ ಕೇಳಿಲ್ಲ. ತಾಯಿಯವ್ರದ್ದು ಅಷ್ಟೇ ಆನ್ಲೈನ್ ಕೇಳಿದ್ವಿ. ಕೇಳಿದಾಗ ಇದು ಹಿಂಗ ಐತಿಲ್ಲ, ನಮಗೂ ಮೊದಲು ಇದೆಲ್ಲ ಗೊತ್ತಾತಲ್ರಿ. ಅಯ್ಯೋ ದೇವ್ರೆ, ಇದನ್ನ ಯಾರು ನಮಗ್ ಹೇಳೇ ಇಲ್ಲ. ನಾವು ಫಸ್ಟ್ ಟೈಮ್ ಆಶ್ಚರ್ಯ ಆಗಿತ್ತನ. ಈಗ ಗೊತ್ತಾಗೈತಿ ನೋಡ್ರಿ. ಗೊತ್ತಾದ ನಂತರ ಏನ್ ಮಾಡಿದೀವಿ? ದವಾಖಾನಿ ಬಂದ್ ಮಾಡಿದಕ್ಕೆ ಬಂದಿದ್ದೀವಿ. ಅದಕ್ಕೆ ಲಿಂಗ ಧ್ಯಾನದೊಳಗೆ ತೊಡಗಬೇಕು ನಾವು. ಅದ್ರ ಮೇಲೆ ಒಂದು ದಾಸಾಳ ಹೂ ಏರ್ಸಿ, 9 ಸೇವಂತಿಗೆ ಹೂ ಏರ್ಸಿ ಲಿಂಗ ನಿರೀಕ್ಷೆ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ನೀವು ಹೂ ನಿರೀಕ್ಷೆ ಮಾಡ್ತೀರಿ. ಹಂಗ ಮಾಡ್ಬೇಡ್ರಿ. ನಮ್ ಇತ್ಲಾಗ ದೊಡ್ಡ ಹೂ ಆಗಿತ್ತ ಅದ್ರ ಮೇಲೆ ಏರಿ ಹಂಗ ಮಾಡ್ಕೋತಾರ. ಪಂಚಾಚಾರ್ಯ ಫೋಟೋಗಳು ನೋಡ್ಕೊಂಡಿರ್ಬೇಕು. ನಂಗೆ ಲಿಂಗ ಕಾಣಿಸ್ಬರ್ತಾವ ಕೈಯಾಗ. ಎಲ್ಲಿದೆ ಅಂತ ಲಿಂಗ. ಅವ್ರು ಬಹುಶಃ ಪ್ರಾಣಲಿಂಗ ಪೂಜೆ ಮಾಡ್ತಿರ್ಬೇಕು. ಇರಿ. ಸೊ ಲಿಂಗ ಧ್ಯಾನ ಅಂದ್ರೆ ಏನ್ರಿ? ನಮ್ಮ ರುದ್ರಪ್ಪನ ಹೇಳ್ತಾರೆ ಯಾವಾಗೆಲ್ಲ ಇವನ್ ವಿಭೂತಿಗೆ ಸುಮ್ಮನೆ ಹಿಂದೆ ಹಚ್ಚಬೇಕಾಗುತ್ತೆ. ಅಂದ್ರೆ ಅಷ್ಟು ಪ್ರಕಾಶಮಾನವಾಗಿ, ಅಷ್ಟು ಅದು ಟ್ರಾನ್ಸ್ಪರೆಂಟ್ ಆಗಿ ಆ ಲಿಂಗ ನೀವು ಕಾಣಿಸ್ಬೇಕು. ಅವನು ನಾನು, ನಾನು ಅವನು, ಆ ಭಿನ್ನತೆಯನ್ನ ತೊಡಗಿ ಇಬ್ರು ನಾನು ಒಂದೇ. ಲಿಂಗಾಂಗ ಯೋಗಿಯಾಗಲು ಆ ಲಿಂಗವನ್ನ ನಾನು ಇರಬೇಕು. ಅದು ಲಿಂಗ ಧ್ಯಾನ. ಬಹಳ ತತ್ಪರ ಆಗ್ಬೇಕ್ರಿ, ಬಹಳ ತತ್ಪರ ಆಗ್ಬೇಕು. ಎಲ್ಲಾ ವಿಚಾರಗಳನ್ನ ತಲೆಯಲ್ಲಿ ತೆಗೆದು ಅವನನ್ನೇ ನೋಡ್ತಾ ಕೂಡ್ಬೇಕು. ಮತ್ತೇನು ಮಾಡ್ಬೇಡ್ರಿ. ಇನಿಷಿಯಲ್ ಸ್ಟೇಜು ಭಕ್ತಸ್ಥಳ, ಪೃಥ್ವಿ ತತ್ವ, ಕೆಳಗೆ ಕೂತ್ಕೊಂಡಿದ್ದೀರಿ, ಅವನನ್ನೇ ನೋಡೋದು. ಯಾವ ಭಕ್ತಿಯಲ್ಲಿ? ಶ್ರದ್ಧಾ ಭಕ್ತಿ. ಬರೀ ಶ್ರದ್ಧೆಯಿಂದ ಶುರು ಮಾಡ್ರಿ ಫಸ್ಟ್ ಸ್ಟಾರ್ಟಿಂಗ್. ಮುಂದೆ ನಿಷ್ಠೆ ಎಲ್ಲ ಅದಾವ, ಅವ್ ಹೋಗ್ಬೇಡ್ರಿ. ಮೊದಲು ಶ್ರದ್ಧೆ ಶ್ರದ್ಧೆ ಶ್ರದ್ಧೆ. ನಿಮ್ದು ಏನಾಗೈತಿ ಪ್ರಾಬ್ಲಮ್ ಅಂದ್ರ, ಶ್ರದ್ಧೆ ಐತಿ ಆದ್ರೂ ಮನ್ಯಾಗ ತ್ರಾಸ ಶುರು ಆಗ್ತಾವಲ್ಲ, ಯಾರನ್ನ ಕೇಳಕ್ ಹೋಗ್ತೀವಿ. ಅದ್ ನೀವ್ ಯಾಕೆ ಬೇರೆದವ್ರನ್ನ ಕೇಳಕ್ ಹೋಗ್ತಿರ್ಲಿಲ್ಲ? ತಂತ್ರ ಮಂತ್ರ ಏನಾದಕ್ಕೆ ಹೆಸರಿರ್ಲಿ, ಅದ್ರ ಅರ್ಥ ಏನಂದ್ರೆ ನಿಮಗ್ ಶ್ರದ್ಧಾ ಇಲ್ಲ, ನೀವು ಭಕ್ತ ಸ್ಥಳದಾಗ ಸುದ ಇಲ್ಲ ಅಂತ. ಅದಕ್ಕ ಪೃಥ್ವಿ ತತ್ವ ಅಂತಾರ. ಅದಕ್ಕ
ಎಲ್ಲಿಂದ ಶುರು ಆಕೈತ್ರಿ ಇದು ಭಕ್ತ ಸ್ಥಳ? ಪೃಥ್ವಿ ನೆಲದ ಮೇಲೆ ಕೂತ್ಕೊಂಡು ಶುರು ಆಕೈತಿ, ಆಕಾಶದ ಕೂತ್ಕೊಂಡಲ್ಲ, ನೆಲದ ಮೇಲೆ ಕೂತ್ಕೋಬೇಕು. ಶ್ರದ್ಧೆ ಎಷ್ಟಿರ್ಬೇಕು ನಿಮಗಂದ್ರ ನಿಮಗ್ ಭಯ ಅನ್ನೋದ ಹೋಗ್ಬಿಡ್ಬೇಕ. ಮತ್ತು ವಾಸ್ತು ಕೇಳುವುದ, ಮಸ್ತ್ ಸೂತಕಗಳನ್ನ ಆಚರಿಸುವುದ, ಮತ್ ಪಂಚಕ ಅನ್ನುವುದ, ಮತ್ ಮುಹೂರ್ತ ಕೇಳುವುದ, ಮತ್ ಜಾತಿ ನೋಡುವುದ ಅಂದ್ರ ನೀವು ಭಕ್ತ ಸ್ಥಳದಾಗೂ ಇರಾಕ ನಾಲಾಯಕದಿರಂತ ಅರ್ಥ. ಮತ್ ಮುಹೂರ್ತ ಕೇಳಕ್ ಹೋಗಿ ಅವ್ರ ಕಟ್ಟಿದ ಮನಿ ನೋಡಕ್ ಬಂದವ್ರು ಹೇಳ್ತಾರ, ಅಡಿಗೆ ಮನಿ ಈ ಮೂಲೆಯಾಗ ಕಟ್ಟಿಸಿರಿ, ಈ ಕಡೆ ಕಟ್ಟಿಸಬೇಕ್ರಿ ಅನ್ಕಡೆಗೆ ಬೇಷದ ನಾಳೆ ಅದ ಆಗ್ನೇಯ ದಿಕ್ಕಿಗೆ ಇರ್ಬೇಕ್ರಿ. ಆ ಹುಡುಗಿ ಜಾತಕದಾಗ ಮಂಗಳ ಐತ್ರಿ, ಇವಾಗೇನ್ ಗೊತ್ತಾಗ್ಲ ಫಂಗಿಗೆ ಇವಾಗ ಮಂಗಳ ಇದ್ದಿದ್ದ ಬಂದ್ ಹೇಳಿದ್ ನಿಮಗ. ನೀವು ಹೋಗಿ ಅವ್ರಿಗೆ ತೋರಿಸ್ತೀರಿ ಜಾತಕ, ಮಂಗಳ ಗ್ರಹ ಐತ್ರಿ. ಎಷ್ಟು ಹುಡುಗಿಯರ್ ಲೈಫ್ ಹಾಳು ಮಾಡ್ರಿ ಮಂಗ್ಯಾರ. ನಾ ಕೇಳ್ತೇನೆ ನಿಮಗ, ಎಷ್ಟೋ ಹುಡುಗಿಯರು ಮದುವಾಗಲ್ದ ಹಂಗ ಉಳ್ಯಾಕ ಕಾರಣ ಅಂದ್ರೆ ಇಲ್ಲ, ಫಂಗ ಗುಂಡ ಹಾಕೊಳ್ಬೇಕು ಇವ್ರು. ಯಾಕೆ ಹೇಳ್ತೇನೆ ಕೇಳ್ರಿ, ಇವ್ರಿಗೆ ಏನ್ ಅಧಿಕಾರ ಇತ್ತು ಹೇಳ್ರಿ? ಆ ಹುಡುಗಿ ಜಾತಕದಾಗ ಮಂಗಳ ಐತನ್ನೋದು ಇವ್ರಿಗೆ ಯಾರು ಹೇಳಿದ್ರು? ಯಾ ಲೆಕ್ಕದಾಗ ತೆಗೆದು ಹೇಳ್ತಾರೆ ಇವ್ರ? ಮಂಗಳ ಗ್ರಹಕ್ಕ ಅಲ್ಲಿ ಮೋದಿ ಇದನ್ನ ಕಳಿಸ್ತಾನ, ಏನು ಗ್ರಹ, ಏನು ಉಪಗ್ರಹ. ಇಲ್ಲಿ ಅವನ ಮಗಳ ಬಿದ್ರಾಗ ಮಂಗಳ ಐತತೆ ಇವ ಹೇಳ್ತಾನ, ಮಂಗಳಿಕ ಐತಿ. ಏನ್ರಿ ಲಿಂಗ ಐತ್ರಿ, ಏನ್ರಿ ಇದು? ಕಣ್ಣಾಗ ನೀರ್ ಬರ್ತಾವ. ನಾವು ಇದನ್ ಮಾಡ್ಕೊತ ಹೊಂಟು ಅಂದ್ರೆ ಚಂದ ಕಾಣಿಸ್ತೈತೆ ಏನ್ ಹೇಳ್ರಿ ನೋಡೋಣ. ನಾವು ಜಾತಕ ತೆಗಿಸಿದ್ರೆ ಚಂದ, ಇವೆಲ್ಲ ಗುಣ ಹಾಕ್ತಿರಿ ನೀವು, ಖರೆ ಮತ್ ಹೋಗಿ ಅದನ್ನೇ ಮಾಡ್ತೀವಿ. ಏನ್ ರುದ್ರಪ್ಪಣ್ಣ ಮಾಡವ್ರು, ಏನ್ ಭಾರತಿ ತಾಯಿ ಮಾಡವ್ರು, ಏನ್ ಭಕ್ತ ಸ್ಥಳ, ಏನ್ ಮಹೇಶ್ ಸ್ಥಳ ತಗೊಂಡು ಏನ್ ಮಾಡೋದೈತಿ? ಎಲ್ಲಿ ತನಕ ಲಿಂಗಾಯತ್ರ ಆಗೋದಿಲ್ವೋ ಈ ಧರ್ಮಕ್ಕೆ ಭವಿಷ್ಯ ಇಲ್ಲ. ನೀವು ಚಪ್ಪಾಳಿ ಬಡಿಬೇಡ್ರಿ, ಚಪ್ಪಾಳಿಂದ ಏನೂ ಆಗುದಿಲ್ಲ. ಈ ಧರ್ಮದ ಅರ್ಥ ಆಗ್ತಾ ಇಲ್ಲ. ನನ್ ಕೊರಗೆ ಏನಂದ್ರೆ, ನಾನ್ ಯಾಕೆ ಆಸ್ಪತ್ರೆ ಬಿಟ್ಟು ಎಲ್ಲ ನಂದೇ ಪ್ರಾಜೆಕ್ಟ್ ತಗೊಂಡು ಹಿಂಗ್ ಮುಚ್ಚಿನ ತರ ಅಡ್ಡಾಡ್ತಾ ಇದ್ದೀನಿ, ಊರಿಗೆ ಹೋಗ್ತಿದ್ದೀನಿ, ನಾನು ಎಲ್ಲ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಿದ್ದೀನಿ ಅಂದ್ರೆ ಇದು ನನಗೆ ಬಂದ್ ಮಾಡ್ಬೇಕಾಗಿದೆ. ಈ ವಾಸ್ತು, ಯಾರು ವಾಸ್ತು ಹೇಳ್ತಿದ್ರೆ ಅವಂದ ಹುಬ್ಬಳ್ಳಿ ಒಳಗೆ ಅವನ್ ಲಾಡ್ಜಿಂಗ್ ಹಗಲ ದಿವಸ ಒಪ್ಪಲೆ ಆಯ್ತೋ ಇಲ್ಲೋ, ಮತ್ತೆ ಅವಂಗ ಗೊತ್ತಿಲ್ಲ ನೋಡ್ರಿ. ನೀವು ಬೇರೆ ಧರ್ಮದವ್ರು ಮಾಡ್ಲಿ, ನಾವು ಮಾಡೋದು ಬೇಡ್ರಿ. ಕೈ ಮುಗಿದು ನಿಮ್ಗೆ ಕೇಳ್ತೀನಿ, ನಾವು ಮಾಡೋದು ಬೇಡ. ಜಾತಕ ತೆಗಿಸ್ಬೇಡ್ರಿ, ಧರ್ಮದ ಒಳಗೆ ಮತ್ತೆ ಧರ್ಮ ಹುಡುಕಬೇಡ್ರಿ. ಬನ್ನಿಜಿಗ ಏನದು ಮತ್ತ ರೆಡ್ಡ್ಯಾರ ಏನ್ ಒಂದು ಎರಡು ಅದ ಲವ್ ಮಾಡ್ಕೊಂಡ್ ಬಂದ್ರೆ ನಾ ಈಗತಿ ಹೋಗ್ತೀನಿ, ನಿಮ್ಮನ್ನ ಕಟ್ಟಿತಾ ಅವನು, ಇಲ್ಲಿಗೆ ನೀವ ಹೋಗ್ರ ತಾನ ಮನಿ ಬಿಟ್ಟು. ಹಂಗಾಗೋದು ಬೇಡ. ನಾವು ಲಿಂಗಾಯತ್ರಿ, ನಮ್ಗ್ ಧರ್ಮ ಇಲ್ಲ, ನಮಗ್ ಜಾತಿ ಇಲ್ಲ, ನಮಗ್ ಧರ್ಮ ಇಲ್ಲ. ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಇಡೀ ಬ್ರಹ್ಮಾಂಡವನ್ನು ಕೈಯಲ್ಲಿ ಇಟ್ಟುಕೊಂಡು ಪೂಜಿಸುವ ಯಾವುದಾದ್ರೂ ಧರ್ಮ ಇದ್ರೆ ಅದು ಲಿಂಗಾಯತ. ಯಾರು ಬ್ರಹ್ಮಾಂಡವನ್ನು ಹಿಡ್ಕೊಂಡು ಪೂಜೆ ಮಾಡ್ತಾರೆ ಹೇಳ್ರಿ? ಇಲ್ಲ. ಅದಕ್ಕ ಲಿಂಗ ಧ್ಯಾನದೊಳಗಿ ನೀವು ಸ್ಟ್ರಾಂಗ್ ಆಗ್ಬೇಕು, ನಿಮ್ ಮನಸ್ಸು ಸ್ಟ್ರಾಂಗ್ ಆಗ್ಬೇಕು. ನೀವು ಹೇಳ್ಬೇಕು, ನಾ ಜಾತಕ ನೋಡಲ್ಲ, ನಾ ಮುಹೂರ್ತ ನೋಡಲ್ಲ, ಹೇಳ್ಬೇಕು ಹಿಂಗ ಅವ್ರಿಗೆ ನಿಷ್ಠೂರವಾಗಿ ಹೇಳ್ಬೇಕು. ಅವಾಗ ನೀವು ಭಕ್ತಸ್ಥರದಾಗಿದ್ದೀರಿ ಅಂತ ನಾನು ಒಪ್ಕೋತೀನಿ. ಇಲ್ಲಾಂದ್ರೆ ಇದನ್ನೆಲ್ಲ ಬೂಟಾಟಿಕೆ ಬಂದ್ ಮಾಡ್ಬಿಡ್ರಿ. ಹೇಳ್ತಿಲ್ರಿ, ನಾವು ಲಿಂಗಾಯತ್ರ ಅಂತ ಸುಮ್ಮನೆ ಹೇಳೋದು, ಓಂ ಶ್ರೀ ಗುರು ಬಸವ ಲಿಂಗಾಯ ಅನ್ನೋದ್ರಾಗ ಏನ್ ಅರ್ಥ ಇರ್ತದೆ? ಗೊತ್ತೇ ಇಲ್ಲ, ತತ್ವಗಳ ಗೊತ್ತಿಲ್ಲ ಅಂದ್ಮೇಲೆ ಏನ್ ಮಾಡೋದು ತಗೊಂಡು? ಮುಂದೆ ಧಾರಣ ಅಂದ್ರೆ ಏನಂದ್ರೆ, ನಾನು ಇನ್ನು ಮುಂದೆ ದಿನನಿತ್ಯ ಇಷ್ಟಲಿಂಗ ಪೂಜನೆ ಮಾಡ್ಕೊಳ್ತೀನಿ ಅನ್ನೋದೊಂದು ಧಾರಣ, ಸಂಕಲ್ಪ ಮಾಡ್ಕೊಳ್ಳೋದು ಧಾರಣ ಅಂತಾರೆ. ಅದು ಅಷ್ಟೇ. ಮುಂದೆ ಸಮಾಧಿ ಅನ್ನೋದು ಈಗಲೇ ಆದಿತ್ತಲ್ರಿ, ಇಷ್ಟು ಒಂದ್ 200 ಮಂದಿ ಒಮ್ಮೆ ಸಮಾಧಿ ಒಳಗೆ ಹೋಗ್ಬೇಡ್ರಿ, ಹೆದರಿಕೆ ಆಗುತ್ತೆ. ಸಮಾಧಿ ಅಂದ್ರೆ ಐಕ್ಯ ಸ್ಥಳಕ್ಕೆ ಹೋಗೋದು. ಅದು ಕೊನೆಯ ಸ್ಥಿತಿ. ಈ ಸ್ಥಿತಿಗೆ ಹೋದವಂಗೆ ಕ್ಯಾನ್ಸರ್, ಇವು ಬೇರೆ ಬೇರೆ BP, ಶುಗರ್ ಇವೆಲ್ಲ ಇರ್ತಾವಲ್ಲ, ಆ ಸಮಾಧಿ ಸ್ಥಿತಿಯೊಳಗೆ ಇದ್ದವ್ರಿಗೆ ಅವೆಲ್ಲ ಕಡಿಮೆ ಆಗ್ತಾವ. ಆದ್ರೆ ಸಮಾಧಿ ಸ್ಥಿತಿಗೆ ಹೋಗ್ಬೇಕಲ್ಲ ನಾವು. ಸಮಾಧಿ ಸ್ಥಿತಿಗೆ ಹೋಗ್ಬೇಕಾದ್ರೆ ಇಷ್ಟಲಿಂಗದಿಂದಲೇ ಅದು ಆರಂಭ. ಯುವರ್ ಜರ್ನಿ ಬಿಗಿನ್ಸ್ ವಿತ್ ಇಷ್ಟಲಿಂಗ. ಯಾರು ಇಷ್ಟಲಿಂಗ ಬಿಟ್ಕೊಂಡು ನಾನು ಡೈರೆಕ್ಟ್ ಪ್ರಾಣಿಲಿಂಗಕ್ಕೆ ಹೋಗ್ತೀನಿ, ಭಾವಲಿಂಗಕ್ಕೆ ಹೋಗ್ತೀನಿ ಅಂದ್ರೆ ಮೂರ್ಖತನ. ಅದು ಮೊದಲ ಹೆಜ್ಜೆ ಏನಂದ್ರೆ, ನೀವು ಫಸ್ಟ್ ಏನ್ ಮಾಡ್ತೀರಿ, ಕೆಜಿ, ಅಪ್ಪರ್ ಕೆಜಿ, ಲೋವರ್ ಕೆಜಿ ಅನ್ನೋ ಅಂತಿರಲ್ಲ, ನಂತರ 1ನೇ 2ನೇ ಅಂತೀರಿ. ನಾವು 1ನೇ ಬಿಟ್ಟು ಒಮ್ಮೆ PhD ಮಾಡಕ್ ಹೋಗ್ತೀನಿ ಅನ್ನಕ್ಕಾಗಲ್ಲ.
ಮೊದಲು ಇಷ್ಟಲಿಂಗ, 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 ಅಲ್ಲಿಂದಲೇ ಮುಂದೆ ಪ್ರಾಣಲಿಂಗ, ಭಾವಲಿಂಗ, ಈ ತರ ಇದು ಮುಂದೆ ಸಾಗ್ತಾ ಇದೆ. ಅದಕ್ಕೆ ಶರೀರ, ಮನಸ್ಸು, ಜೀವ. ಶರೀರಕ್ಕೆ ಏನ್ ಮಾಡಿದರೆ ಯಮ ನಿಯಮ ಆಸನ, ಮನಸ್ಸಿಗೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಸಮಾಧಿ, ಹಾಗೇನೆ ಜೀವಕ್ಕೆ ಇದು ಲಾಸ್ಟಿಕ್ ಸಮಾಧಿ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪೂರಕ, ಇವು ಯಮ ನಿಯಮ ಆಸನ. ಹಾಗೇನೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಇವೆಲ್ಲ ಆದವಲ್ಲ, ಅನಾಹಕ, ವಿಶುದ್ಧಿ, ಆಜ್ಞಾ ಚಕ್ರದಲ್ಲಿ ಆಗ್ತವೆ. ಸಮಾಧಿ ಅಂದ ತಕ್ಷಣ ಅದು ಸಹಸ್ರಾರ ಚಕ್ರ ಅಥವಾ ಬ್ರಹ್ಮರಂಧ್ರದಲ್ಲಿರುವ ನಿಷ್ಕಲ ಲಿಂಗದ ಒಂದು ಇದು. ಹಾಗೇನೆ ಅದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣಾಯಿಕ್ಯ, ಬ್ರಹ್ಮರಂಧ್ರ ತನಕ ಅದು ಯೋಗ ಬರ್ತಾ ಇದೆ. ಅದಕ್ಕೆ ಏನ್ ಹೇಳಿದ್ರೆ ಅಂದ್ರೆ ನಾಭಿಮಂಡಲದ ಉದಯವೇ ಉದಯ. ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ, ಮಧ್ಯ ನಿರಾಳದ ನಿಲವಿನ ಪರಿಯ ನೋಡ, ಪವನ ಶೂಲದ ಮೇಲೆ ಪರಿಣಾಮವಯ್ಯ, ಊರ್ಧ್ವ ಮುಖದಲ್ಲಿ ಉದಯವಾಯಿತೆ ಕಂಡೆ, ಮಿಂಚುವ ತಾರಕೆ ಇದೇನೋ ಗುಹೇಶ್ವರ. ಅದರ ಅರ್ಥ ನಾನು ಹೇಳ್ತೀನಿ. ಇನ್ನೊಂದು ತನುವ ತುಂಟವ ಮಾಡಿ, ಇದು ಅತ್ಯಂತ ಜನಪ್ರಿಯ ವಿಚಾರ. ಈ ವಚನ ಯಾರಿಗೆ ಹೇಳಿದ್ರು? ಯಾರಿಗೆ ಹೇಳಿದ್ರು? ಗೊಗ್ಗಯ್ಯನವರು ಹೇಳಿದ್ರು. ಅಲ್ಲಿ ಒಂದು ಏನ್ ಬರ್ತಾ ಇದೆ ಅಂದ್ರೆ, ಬಸವಗಳೆಯವರು ಹಸಗೆಡಿಸಿಯರದು. ಯಾರು ಆ ಬಸವಗಳೆಯವರು? ಪಂಚೇಂದ್ರಿಯಗಳು. ಯಾರು ಪಂಚೇಂದ್ರಿಯಗಳು? ಇವೇನು ಜ್ಞಾನೇಂದ್ರಿಯ ಅದಾವ ನೋಡ್ರಿ, ನೋಡಬಾರದು ನೋಡ್ತಾವು, ಕೇಳಬಾರದು ಕೇಳ್ತಾವು, ಮಾತಾಡಬೇಡಂದಿದ್ದು ಮಾತಾಡ್ತಾವು, ಯಾವ್ದು ವಾಸ್ತು ತಗೋಬೇಡಂದಿದ್ದು ವಾಸ್ತು ತಗೋತಾವು. ಆವೋ ಬಸವಗಳೆಯವರು. ಬಸವಗಳೆಯರು ಅಂದ ತಕ್ಷಣ ಇವು 5 ಎತ್ತುಗಳದಾವು, 5 ಬಸವಣ್ಣವರದಾರು ಅಂತ ಹಂಗೆ ತಿಳ್ಕೊಬೇಡ್ರಿ. ಬಸವಗಳೆಯವರು ಹಸಗೆಡಿಸಿಯರು. ಅವ್ರು ನಾವು ಕಂಟ್ರೋಲ್ದಾಗ ತಗೋಬೇಕಾಗ್ತದೆ. ಪ್ರಾಣವಾಯುವಿನ ಅಂತಸ್ತಂಭನದ ಮೂಲಕ ನಾಭಿಮಂಡಲದಲ್ಲಿ ಪ್ರಾಣಶಕ್ತಿಯನ್ನ ಜಾಗೃತಗೊಳಿಸಿದರೆ ಪ್ರಣಮನಾದ ಉದಯಿಸುತ್ತದೆ. ಅಂದ್ರೆ ಇಲ್ಲಿ ಯಾವ ಚಕ್ರದ? ನಾಭಿ ಚಕ್ರ ಅಂತೀವಿ. ಯಾವ ಚಕ್ರ ಅದು? ಮಣಿಪೂರಕ ಚಕ್ರ. ಅಲ್ಲಿರೋ ಲಿಂಗ ಶಿವಲಿಂಗ. ಆ ನಾದದಲ್ಲಿ ಮನಸ್ಸು ಮಗ್ನವಾಗುವುದು, ಅದು ಯೋಗದ ಪ್ರಾರಂಭದ ಸ್ಥಿತಿ. ಹಾಗೇನೆ ನಿಧಾನವಾಗಿ ಪ್ರಾಣಶಕ್ತಿಯ ಸ್ಪಂದನಾ ರೂಪ ಆ ನಾದವು ಮಧ್ಯನಾಳವಾದ ಸುಷುಮ್ನೆಯಲ್ಲಿ ಮೇಲೆ ಮೇಲೆ ಏರ್ತಾ ಇದೆ. ಅದು ಯೋಗದ ಮಧ್ಯಮ ಸ್ಥಿತಿ. ಅಲ್ಲಿ ನಾದವು ಬಹು ಸೂಕ್ಷ್ಮ ರೂಪದಲ್ಲಿದೆ. ಆ ನಾದದ ಉತ್ಕ್ರಮಣ ಬ್ರಹ್ಮರಂಧ್ರದಲ್ಲಿ ಕೊನೆಗೊಳ್ತಾ ಇದೆ. ಅದೀಗ ಅತ್ಯಂತ ಸೂಕ್ಷ್ಮವಾಗ್ತಾ ಇದೆ. ಅದು ದಿವ್ಯ ನಾದ. ಅದರಲ್ಲಿ ಮನಸ್ಸು ತನ್ಮಯವಾದರೆ ಅದು ಶಿವಯೋಗದ ಪರಿಣಾಮ ಸ್ಥಿತಿ. ಅಲ್ಲಿಂದ ಆಚೆ ಊರ್ಧ್ವ ಮಂಡಲ. ಅಲ್ಲಿಂದ ಆಚೆ ಅಂದ್ರೆ ಏನ್ರಿ? ಬ್ರಹ್ಮಚಕ್ರದ ನಂತರ ಯಾವ ಚಕ್ರಗಳು ಬರ್ತಾವ? ಪಶ್ಚಿಮ ಚಕ್ರ, ಶಿಖಾಚಕ್ರ, ಅನುಚಕ್ರ ಬರ್ತಾವ. ಅದನ್ನ ಹೇಳ್ತಾ ಇದ್ದಾರೆ. ಅಲ್ಲಿಂದ ಆಚೆ ಊರ್ಧ್ವ ಮಂಡಲ, ಅಲ್ಲಿ ಜ್ಯೋತಿರ್ಮಯ ಲಿಂಗ. ಓಂಕಾರ ನಾದಾನುಸಂಧಾನದಲ್ಲಿ ನಿಮಗ್ನನಾದ ಶಿವಯೋಗಿಗೆ ಆ ಜ್ಯೋತಿರ್ಲಿಂಗದ ದರ್ಶನವಾಗ್ತಾ ಇದೆ. ಅಂದ್ರೆ ಅದೇ ಬೆಳಗು ಬೆಳಗು ಅಂತ ಇದ್ರಲ್ಲ, ಹಿಂದಿನ ಸೆಷನ್ ಒಳಗಂತಿದ್ರು ಬೆಳಗು ಬೆಳಗು ಅಂತ. ಅದೇ ಆ ಜ್ಯೋತಿರ್ಲಿಂಗದ ದರ್ಶನ. ಆ ಲಿಂಗದ ವರ್ಣನೆಗೆ ಶಬ್ದಗಳಿಲ್ಲ. ಅದುವೇ ಮನಮಗ್ನ ಯೋಗ. ಮನಸ್ಸನ್ನ ಶಿವಯೋಗದಲ್ಲಿ ತೊಡಗಿಸಿದಾಗ ಅದು ಮನಮಗ್ನ ಯೋಗ್ತಾ ಇದೆ. ಅದಕ್ಕೆ ತನುವ ಗೆಲ್ಲಲರಿಯದೆ, ಮನವ ಗೆಲ್ಲಲರಿಯದೆ, ಧನವ ಗೆಲ್ಲಲರಿಯದೆ, ಭ್ರಮಗೆಂಡಿತ್ತು ಲೋಕವೆಲ್ಲವು. ಇದಾದೇ ಶಿವಯೋಗ ಮಾಡಕ್ಕಾಗಲ್ಲ. ತನುವ ಗೆಲ್ಲಲರಿಯದೆ, ಮನವ ಗೆಲ್ಲಲರಿಯದೆ, ಧನವ ಗೆಲ್ಲಲರಿಯದೆ, ಭ್ರಮಗೆಂಡಿತ್ತು ಲೋಕವೆಲ್ಲವು. ತನುವ ದಾಸೋಹಕ್ಕೆ ಸವಿಸಿ, ಮನವ ಲಿಂಗ ಧ್ಯಾನದಲ್ಲಿ ಸವಿಸಿ, ಧನವ ಜಂಗಮದಲ್ಲಿ ಸವಿಸಿ ಗೆಲ್ಲಬಲ್ಲಡೆ ಸಂಗನ ಬಸವಣ್ಣನಲ್ಲದೆ ಮತ್ತಾರನ್ನು ಕಾಣೆ ಗುಹೇಶ್ವರ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ಲಂ ಪ್ರಭುದೇವರು? ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಕೊನೆಗೆ ಇಲ್ಲಿ ಬರ್ತಾ ಇದೆ ನೋಡ್ರಿ, ಸಂಗನ ಬಸವಣ್ಣನಲ್ಲದೆ. ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು? ಅಲ್ಲಂ ಪ್ರಭುದೇವರು. ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಚನ್ನ ಬಸವಣ್ಣನವರು ಏನ್ ಹೇಳಿದ್ರು? ಶಿವ ಪೂಜೆ, ಶಿವ ಮಂತ್ರ, ಶಿವಾರ್ಪಣ. ಇಲ್ಲಿ ನೋಡಿ, ಶಿವ ಪೂಜೆ, ಶಿವ ಮಂತ್ರ, ಶಿವಾರ್ಪಣ, ಶಿವಶಾಸ್ತ್ರ, ಶಿವಯೋಗದಲ್ಲಿರುವ ಆತನ ಲಿಂಗವಂತನೆಂಬೆನಯ್ಯ. ಯಾರು ಗೊತ್ತಾತ ಲಿಂಗವಂತ? ಯಾರ ಹೇಳ್ರಿ? ಶಿವ ಪೂಜೆ, ಶಿವಮಂತ್ರ, ಶಿವಾರ್ಪಣ, ಶಿವಶಾಸ್ತ್ರ, ಶಿವಯೋಗದಲ್ಲಿರುವ ಆತನ ಲಿಂಗವಂತನೆಂಬೆನಯ್ಯ. ಏನ್ ಮಾಡುದೀಗ? ಅದಿರಿ ಇವೆಲ್ಲ ಇಲ್ಲಿ ನಾವು ಅಂತೀವಿ. ಇಲ್ಲಿ ಈ ವೇದಿಕೆದಾಗ ಅದೇವನಂತಲೇ ಅಂತೀವಿ. ನಾವು ಹಂಗಿರೋಲ್ಲ. ನಮ್ಮ ಶಾಸ್ತ್ರಗಳು ಬೇರೆ. ವಚನಶಾಸ್ತ್ರ. ಶಿವಶಾಸ್ತ್ರ ಅಂದ್ರೆ ವಚನಶಾಸ್ತ್ರ. ಇದ ಮೀರಿ ಕರಸ್ಥಲದಲ್ಲಿ ಲಿಂಗವ ಧರಿಸಿ ತನ್ನ ಮನೆಯಲ್ಲಿ ಅನ್ಯ ದೈವ ಭವಿ ಮಿಶ್ರ ಅನ್ಯ ಬೋಧಿ ಭವಿಶಾಸ್ತ್ರ ಉಳ್ಳಾವತನ ಶುದ್ಧ ಭವಿ ಎಂಬೆನಯ್ಯ.
ಹೋಗ್ರಿ ನೀವು ಜಗಲಿ ಮೇಲೆ ನೋಡ್ರಿ ಅವಾಗ ಕಾಶಿಗಿಂಡಿ, ಹಿತ್ತಾಳೆ ಶಿವಲಿಂಗ, ಬೆಳ್ಳಿ ಶಿವಲಿಂಗ, ಹಾವಿನ ಮೂರ್ತಿ. ನಮ್ಮ ಮನೆ ಈಗ ನಾ ತೆಗ್ಸಿದಿನ ಜಗಲಿ ನನಗೆ ಚಿಕ್ಕವನಿರುವಾಗ ಪೂಜೆ ಮಾಡಕ್ ಹಚ್ತಿದ್ರೆ ಅವೆಲ್ಲ ಮೂರ್ತಿಗೊಂತು ಮೊದಲೊಂದು ಗುಟ್ಟಾಗ ಹಾಕೋದು. 9 ಲಿಂಗ, ನಾಗರಾಮ, ಆ ಶಂಖ, ನಮ್ಮ ಈತು ಕಾಶಿಗಳು ಬಂದಿದ್ದ ಗಿಂಡಿ, ಆ ಸಾಯುವಾಗ ಅದನ್ನ ಒಡೆದು ಗಂಗಾಜಲ ಹಾಕ್ಬಿಟ್ರು. ಇಷ್ಟು ಹೊಲಸು ನೀರು ಇರ್ತೈತ್ರಿ ಅದು ಒಡೆದು ನೋಡಿರ್ಬೇಕಾರೆ ಯಾರಾದ್ರು ನಿಮ್ ಮನೆಗೆ ಯಾರ ಮನೆಯಾಗ ಕಾಶಿ ಗಿಂಡಿ ಇದ್ರೆ ಒಡೆದು ಅದ್ರಾಗಿ ನೀರ್ ಬರೀ ವಾಸ ನೋಡ್ರಿ, ಕುಡಿಬೇಡ್ರೆ ತಪ್ಪಿಸೋದು ಕುಡಿಬೇಡ್ರಿ. ಇಂಥ ಅನಾಹುತಗಳು ನಾವು ಮಾಡಕತ್ತೀವಿ. ನಮಗೆ ಜಗಲಿ ಇಲ್ಲ. ನಮ್ಮ ಜಗಲಿ ಯಾವುದು? ನಮ್ಮ ಕರಹಸ್ತ. ಅದಕ್ಕೆ ಅವ್ರು ಏನಂದ್ರು, ತನ್ನ ಮನೆಯಲ್ಲಿ ಅನ್ಯ ದೈವ ಭವಿಮಿಶ್ರ ಅನ್ಯ ಪೂಜೆ, ವರದ ಶಂಕರ ಪೂಜೆ, ಶಿವಲೀಲಾಮೃತ ಪೂಜೆ, ಸತ್ಯನಾರಾಯಣ ಪೂಜೆ. ಲಿಂಗಾಯತರು ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ. ಎಷ್ಟು ಅಸಹ್ಯ. ಸತ್ಯನಾರಾಯಣ ಪೂಜೆ ಏನ್ ಮಾಡೋರು? ಮತ್ತೆ ಇವ್ರು ನಮ್ಮ ಇವ್ರು ಹೇಳಿದ್ದಾರೆ ಏನು, ಇದ ಮೀರಿ ಕರಸ್ಥಳದಲ್ಲಿ ಲಿಂಗವ ಧರಿಸಿ ಲಿಂಗ ಹಾಕೊಂಡು ಇದನ್ನ ಮಾಡೋದಂದ್ರೆ ಇನ್ನೂ ತಪ್ಪಾಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಈ ವಚನಗಳನ್ನು ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ ದೇವರು ಏನಂದ್ರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಶ್ರೀಚರಣ, ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮುಕುಟ ಗಮ್ಯ ಗೋಚರ, ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾಗಿದೆಯ್ಯ. ಯಾರು ಹೇಳ್ತಾರ್ರಿ ಹೀಗೆ? ಅದಕ್ಕೆ ನಾನು ಅಂದೆ, ಇಡೀ ಬ್ರಹ್ಮಾಂಡವನ್ನ ನಮ್ಮ ಕರಸ್ಥಳಕ್ಕೆ ತಂದಿಟ್ಟಿರಲ್ಲ. ಎಷ್ಟವ್ರಿಗೂ ಪೂರ್ವತರಾಗಿರ್ಬೇಕು ಹೇಳ್ರಿ. ನಾವು ಈ ಸಂಶೋಧನೆ ಮಾಡಿ ನಮ್ಮ ಕೈಯಲ್ಲಿ ಎಷ್ಟು ಬೀಳ್ತದ್ರಿ ಆ ಲಿಂಗಕ್ಕ? 1,50,000 ರೂಪಾಯಿ ಐತೇನ ಅದಕ್ಕೆ? ಇಲ್ಲ. ಆದ್ರೂ ನಾವು ಹಾಕೊಳ್ಳಲ್ಲ ಅಂದ್ರೆ ಹೇಗೆ ಹೇಳಿ? ತುಂಬಾ ತಪ್ಪಾಗುತ್ತೆ. ಅದಕ್ಕೆ ಅದರ ಅರ್ಥ ಏನು? ನಿಮ್ಮ ಎದೆ ಮೇಲೆ ಅಥವಾ ನಿಮ್ಮ ಕರಹಸ್ತದಲ್ಲಿರುವ ಲಿಂಗ ಇದೆ ಅಂದ್ರೆ ಏನು, ಇದೆಲ್ಲ ಅರ್ಥ ಆಗ್ಬೇಕು. ಜಗದಗಲ ಮುಗಿಲಗಲ ಮಿಗೆಯಗಲ ನೋಡ್ರಿ, ಅದರ ವಿಸ್ತಾರ ನೋಡ್ರಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಏನಂದ್ರು, ಅಂತರಂಗದೊಳಗಿದ್ದ ನಿರವಯ ಲಿಂಗವನ್ನು ಸಾವಯವ ಲಿಂಗವ ಮಾಡಿಸಿ ಗುರುಸ್ವಾಮಿ ಕರಸ್ಥಳಕ್ಕೆ ತಂದುಕೊಟ್ಟನಾಗಿ ಆ ಇಷ್ಟಲಿಂಗವೇ ಅಂತರಂಗವನ್ನು ಆವರಿಸಿ ಅಂತರಂಗದ ಕರಣಗಳೇ ಕಿರಣಗಳಾಗಿ ಬೆಳಗುವ ಚಿದಂಶವೇ ಪ್ರಾಣಲಿಂಗವು, ಆ ಮೂಲ ಚೈತನ್ಯವೇ ಭಾವಲಿಂಗವು. ಇದನ್ನರಿದುವ ನೋಡುವ ನೋಟ ಭಾವ ಪರಿಪೂರ್ಣವಾಗಿ ತಾನಾದಲ್ಲದೆ ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವು ತಾನೇ ಕೂಡಲ ಸಂಗಮ ದೇವ. ಅದಕ್ಕೆ ಇದರಿಟ್ಟು ನಾವು ನೋಡ್ತೀವಿ. ಇದರಿಟ್ಟು ಯಾರನ್ನು ನೋಡ್ತೀವಿ? ನನ್ನನ್ನು ನಾನೇ ನೋಡ್ತಾ ಇದ್ದೀನಿ. ನಾನೇ ದೈವ, ನಾನೇ ದೇವರು ಅಂದಾಗ ಯಾರನ್ನ ನಾನು ನೋಡ್ತಾ ಇದ್ದೀನಿ? ಆ ಇಷ್ಟಲಿಂಗ ಅಂದ್ರೆ ಅದೊಂದು ಮುಕುರ. ಗುರುದೇವ್ರು ಏನ್ ಹೇಳಿದ್ರೆ ಅದಕ್ಕೆ ಕನ್ನಡಿ ಮುಕುರ ಅಂತ ಕರೆದ್ರು. ಯಾಕಂದ್ರೆ ನನ್ನನ್ನೇ ನಾನೇ ನೋಡ್ತಾ ಇದ್ದೀನಿ. ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣ ವಸ್ತು ನಿಜವು ತಾನೇ. ಅದು ಸಾದಾ ಒಂದು ಕಪ್ಪು ಗೋಲಕ ಅಂತ ತಿಳ್ಕೋಬೇಡಿ ದಯವಿಟ್ಟು. ಅದು ಒಂದು ಚೈತನ್ಯಾತ್ಮಕ ಶಕ್ತಿ ಅದರಲ್ಲಿ. ಆಗಲೇ ಒಂದು ಮಾತು ಬಂತು, ಕೊರತೆ ಆಗೋದಿಲ್ಲ ಅಂತ ಹೇಳಿ. ಅದು ನಿಜ. ಒಂದು 14 ಲಕ್ಷಣಗಳು ಬರ್ತಾವ್ರಿ ಈ ಲಿಂಗಕ್ಕೆ. ಇಷ್ಟಲಿಂಗಕ್ಕೆ ಒಂದು 14 ಲಕ್ಷಣದೊಳಗ ಒಂದು ಲಕ್ಷಣ, ಯಾರ ಮನೆಯಲ್ಲಿ ನಿತ್ಯ ಇಷ್ಟಲಿಂಗ ಪೂಜೆ ನಡೆಯುತ್ತದೆಯೋ ಅವರ ಮನೆಯಲ್ಲಿ ಎಂದಿಗೂ ಅಭಾವ ಆಗೋದಿಲ್ಲ, ಯಾವುದರ ಕೊರತೆ ಆಗೋದಿಲ್ಲ. ಇದು ನೀವು ನಂಬಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಆ ಮನೆಯಲ್ಲಿ ಅಭಾವ ಆಗಬಾರದು, ಕೊರತೆ ಆಗಬಾರದು ಅಂದ್ರೆ ಮನೆಯ ಎಲ್ಲಾ ಸದಸ್ಯರು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಬೇಕು. ಇದು ಅರ್ಥ ಮಾಡ್ಕೊ. ಏನಾಗ್ತಾ ಇದೆ ಅಂದ್ರೆ, ಏನದು ಎಂತ ವಚನ ಇದೆಯಲ್ಲ ಗುರುದೇವ್ರದು, ಗಂಡು ಒಂದು ದೇವರು, ಹೆಂಡತಿ ಒಂದ್ ದೇವರು. ಹಂಗಾಗಿದೆ. ಎಲ್ರು ಕೂಡಿ ಎಲ್ರು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ಬೇರೆ ದೈವ ಮನೆಯಲ್ಲಿ ಇರಬಾರದು. ನಾಲ್ಗಿ ತೆಗೆದಿದ್ದು ಹೋದ ತಕ್ಷಣ ಭಯ ಆಗ್ತೈತಿ ನೋಡ್ರಿ. ಹಿಂಗೆಲ್ಲಾ ರುಂಡ ತೆಗೆದು ಹೆಂಗ್ ದೇವ್ರ ಅನ್ನೋದು ಹೇಳ್ರಿ ಅದಕ್ಕೆ. ರುಂಡ ಮಾಲಿನಿ ಹೆದರಿಕೆ ಆಗ್ತದೆ. ಸಣ್ಣ ಹುಡುಗರಿಗೆ ಫೋಟೋ ತೋರ್ಸಕ್ ಹೋಗ್ಬೇಡ್ರಿ. ನಮ್ ಕಡೆ ತಗೊಂಡ್ಬರ್ತಾವ ಹುಡುಗ ಬಾಳ ಆಗ್ತೈತ್ರಿ ಅಂತ ಫೋಟೋಗಳು ತೋರಿಸ್ಬೇಡ್ರಿ. ಹೆಂಗಂಗ್ ದೇವ್ರ ಅಂತೀರ ಅವ್ರಿಗೆ. ಹೀಗಾಗಿ ಇದಕ್ಕೆ ನಾವು ಅಖಂಡ ಪರಿಪೂರ್ಣ ನಿಲವು ತಾನೆ ಅಂತ ಹೇಳಿ, ನನಗೆ ಸಮಯ ಮೀರ್ತಾ ಇದೆ.
ನಾನು ಇಲ್ಲಿಗೆ ಮುಗಿಸ್ತೀನಿ. ಅಂಗದಿಂದ ಲಿಂಗ ಸುಖ, ಲಿಂಗದಿಂದ ಅಂಗ ಸುಖ, ಅಂಗಲಿಂಗ ಸಂಗದಿಂದ ಪರಮ ಸುಖ ನೋಡಯ್ಯ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಇದನ್ನು ಬೆಳೆಸಬಹುದು, ಆದ್ರೆ ಸಮಯದ ಅಭಾವ, ಸಮಯ ಮೀರಿ ಹೋಗ್ತಾ ಇದೆ. ಒಂದು ತೋಟದ ಸಿದ್ಧಲಿಂಗ ಶಿವಯೋಗ ಕೊನೆ ವಚನ ನಾನು ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೇ ಯಾವುದೇ ಯೋಗ ಜಗತ್ತಿನಲ್ಲಿ ಮಾಡಲಿ, ಆದರೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಏನ್ ಹೇಳಿದ್ರಂದ್ರೆ ಅದನ್ನ ನಾನು ಖಂಡಿಸ್ತೀನಿ. ಯಾಕಂದ್ರೆ ಅವರು ಲಿಂಗ ವಿರಹಿತವಾಗಿ ಮಾಡ್ತಾ ಇದ್ದಾರೆ. ಯಾರು ಲಿಂಗ ವಿರಹಿತವಾಗಿ ಯಾವುದೇ ಯೋಗ ಮಾಡ್ಲಿ, ಅದು ಫಸ್ಟ್ ಹೇಳಿದ್ ನೋಡ್ರಿ, ಅಳಿದು ಕೂಡುವ ಯೋಗ, ಅಳಿಯದೆ ಕೂಡುವ ಯೋಗ, ಆ ತರ ಆಗ್ಬಿಡ್ತದೆ, ಅದು ಸಫಲವಾಗೋಲ್ಲ. ಲಿಂಗ ವಿರಹಿತವಾಗಿ ಮಾಡೋಕೆ ಅದು ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾನು ಎಷ್ಟು ಇದಕ್ಕೆ ಇದು ಕೊಟ್ಟಿದ್ದೀನಿ ಗೊತ್ತಿಲ್ಲ. ತಾಯಂದ್ರೆಲ್ಲರ ಇದ್ದೀರಿ, ನೀವು ಬೆಳಿಗ್ಗೆ ಲಿಂಗಕ್ಕೆ ನೀರು ಹಾಕುವಾಗ ಯಾವ ವಚನ ಹೇಳ್ತೀರಿ? ಸಜ್ಜನೆಯಾಗಿ ಮಜ್ಜನ ಕೆರೆವೆ, ಶಾಂತರಾಗಿ ಪೂಜೆ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ, ಚನ್ನಮಲ್ಲಿಕಾರ್ಜುನಯ್ಯ, ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ನಗರದ ಪೂಜೆ ಅನುವಾಯಿತೆನಗೆ, ಅನುವಾಯಿತೆನಗೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಶಿವಯೋಗ. ಒಂದನೇದೇನಾಗಿರ್ಬೇಕು? ಸಜ್ಜನೆಯಾಗಿರ್ಬೇಕು ನೀವು. ಯಮ ಅದು ಇದೆಲ್ಲ ಹೇಳಿದ್ವಲ್ಲ, ಸಜ್ಜನರಾದವರು ಮಾತ್ರ ಲಿಂಗ ಪೂಜೆ ಮಾಡ್ಕೋಬಹುದು. ಒಂದೆರಡು ಸಿಗರೇಟ್ ಸೇರಿ ಒಂದು ಪೆಗ್ ಹಾಕಿ ನಾ ಲಿಂಗ ಪೂಜೆ ಕೊಡ್ತೇನೆ ಅಂದ್ರೆ ಅದು ಸಜ್ಜನ ಅನ್ನೋದು ನೀವು ಮಾಡ್ಕೋಬೇಕಪ್ಪ ದಯವಿಟ್ಟ. ಆ ಲಿಂಗಯ್ಯ ಹೇಳ್ತೈತವ, ನಾನು ಮುಟ್ಟು ಬೇಡ ಮಾರಾಯ, ಪ್ಲೀಸ್ ಲೀವ್ ಮೀ, ಪ್ಲೀಸ್ ಲೀವ್ ಮೀ ಅಲೋನ್ ಅಂತೈತದ. ಸಜ್ಜನೆಯಾಗಿ ಮಜ್ಜನೆ, ಸಜ್ಜನೆ ಇಲ್ಲಂದ್ರೆ ಮಾಡಕ್ ಹೋಗ್ಬೇಡ್ರಿ. ಒಂದು. ಎರಡನೇದು ಶಾಂತರಾಗಿ, ಶಾಂತರಾಗಿ ನೀವು ಲಿಂಗ ಪೂಜೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಸೊಸಿಗೆ ಬೈದ, ಅತ್ತಿ ಸೊಸಿ ಇಬ್ರು ಜಗಳಾಡಿ, ಸಿಸ್ಟರ್ ನೀವು ಮಗನ್ ಜೋಡಿ ಜಗಳಾಡಿ, ಶಾಂತರಾಗಿ ಹೆಂಗ್ ಪೂಜೆ ಆಗ್ತದೆ? ಆ ದಿವ್ಸ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಶಾಂತರಾಗಿ. ಇದು ಎರಡನೇದು. ಇದು ಎರಡನೇದು. ಪ್ರತ್ಯಾಹಾರ, ಲಿಂಗ ಧ್ಯಾನ, ಧ್ಯಾನ ಅದೆಲ್ಲ ಬಂತಲ್ರಿ, ಅದಕ್ಕೆ ಶಾಂತಿ ಬೇಕು. ಕೊನೆಗೆ ಸಮರತಿ. ಸಮರತಿ ಯಾರ ಜೋಡಿ? ಲಿಂಗದ ಜೋಡಿ ಸಮರತಿ ಆಗ್ಬೇಕಲ್ಲ. ಅದಕ್ಕೆ ಏನಾಗ್ಬೇಕು? ಸಜ್ಜನರಾಗಿರ್ಬೇಕು, ಶಾಂತಿಯಿಂದಿರ್ಬೇಕು, ಸಮರತಿ ಬೇಕಂದ್ರೆ ಇವೆಲ್ಲ ಬೇಕು ನೋಡ್ರಿ. ಮೊದಲ ಸಜ್ಜನರಾಗ್ರಿ ಅಥವಾ ಸಜ್ಜನೆಯಾಗ್ರಿ. ಯಾಕಂದ್ರೆ ತಾಯಿನೇ ಹೇಳ್ಯಾರ ಸಜ್ಜನೆಯಾಗ್ರಿ. ಮಂದಿ ಉಸಾಬರಿ ಕಡಿಮೆ ಮಾಡ್ರಿ, ನಿಮ್ಮ ಒಳಗಿನ ವಿಚಾರಗಳು ಹೆಚ್ಚು ಮಾಡ್ಕೊಳ್ರಿ. ಸಜ್ಜನೆಯಾಗ್ರಿ, ಶಾಂತ ರೀತಿಯಿಂದ ಕೂತ್ಕೊಂಡು ಬೇರೆ ಯಾವ ವಿಚಾರ ಮಾಡಿಲ್ದ. ಎರಡನೇದು. ಮೂರನೇದು, ನಾನು ಯಾರ ಜೊತೆ ಬೆರೆಯಬೇಕು, ಯಾರಲ್ಲಿ ಅನುರಕ್ತರಾಗಬೇಕು, ಯಾರ ಜೊತೆ ನಾನು ಹೋಗೋದು? ಶರಣ ಸತಿ ಲಿಂಗಪತಿ. ಆ ತತ್ವದೊಳಗ ನೀವು ಹೋಗಿದ್ದೆ ಆದ್ರೆ ಅದು ನಮ್ಮ ಯೋಗ, ಅದೇ ಶಿವಯೋಗ. ನಾಳೆ ನೀವು ತಯಾರಾಗಿ ಬರ್ರಿ, ಬುಕ್ಕ ಪೆನ್ನ ತಗೊಂಡ್ಬರ್ರಿ. ಯಾರು ಬಂದಿಲ್ಲ ಅವ್ರು